ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು N150 ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. Visit KTB Jewel Palace, Udayanagar, Station Road, Raichur. Mobile 8123535300. Sri Raghavendra Ghee, Sri Raghavendra Tupa. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. SAK ಕನ್ವೆನ್ಷನ್ ಹಾಲ್. Book now, flat 50% discount. Save of the season. Wide parking areas facilities. Visit Shekhar Nagar, IB Road, Raichur. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಬಿತ್ತನೆಗೆ ಬೇಕಿರುವ ಬೀಜ, ರಸಗೊಬ್ಬರ ಹೆಚ್ಚುವರಿ ದಾಸ್ತಾನು ಮಾಡಿಕೊಳ್ಳಲು ಶಾಸಕ ದದ್ದಲ್ ಬಸನಗೌಡ ಸೂಚನೆ. ವಿಜಿ ಕುಲಕರ್ಣಿ ಆಸ್ಪತ್ರೆಯಲ್ಲಿ ಗಲಾಟೆ, ಸಿಬ್ಬಂದಿ ಮೇಲೆ ಹಲ್ಲೆ. ಪ್ರೀತಿಸಿ ಕೈಕೊಟ್ಟ ವಿನಯ ರೆಡ್ಡಿ ವಿರುದ್ಧ ಕಠಿಣ ಕ್ರಮವಾಗಲಿ, ರತ್ನಮ್ಮ. ಮಾಚನೂರು ನ್ಯಾಯಬೆಲೆ ಅಂಗಡಿ ಪರವಾನಗಿ ರದ್ದಿಗೆ ಆಗ್ರಹಿಸಿ ಧರಣಿ. ಸರ್ಕಾರಿ ಭೂಮಿ ಸಾಗುವಳಿದಾರರಿಗೆ ರಕ್ಷಣೆ ನೀಡಲು ಒತ್ತಾಯಿಸಿ ಮನವಿ. ವಿವಿಧ ಜಯಂತಿಗಳ ಪೂರ್ವಭಾವಿ ಸಭೆಯಲ್ಲಿ ಅಧಿಕಾರಿಗಳಿಗೆ ಸೂಚನೆ. ಅರ್ಥಪೂರ್ಣವಾಗಿ ಆಚರಿಸಲು ಅಗತ್ಯ ಕ್ರಮ ಕೈಗೊಳ್ಳಿ. ಡಾಕ್ಟರ್ ಕೆಆರ್ ದುರ್ಗೇಶ್. ಜೂನ್ 27ರಂದು ಸಿಜಿಕೆ ಬೀದಿ ರಂಗ ದಿನ. ರಂಗ ಪುರಸ್ಕಾರ ಪ್ರಧಾನ ಕಾರ್ಯಕ್ರಮ ರಂಗಸ್ವಾಮಿ. ನೇತಾಜಿ ನಗರದಲ್ಲಿ ಸಾರ್ವಜನಿಕ ಶೌಚಾಲಯ ತೆರವು ಕೈಬಿಡಲು ಡಿಎಸ್ಎಸ್ ಮನವಿ. ಮಲೇರಿಯಾ ವಿರೋಧಿ ಮಾಸಾಚರಣೆ ಜಾಗೃತಿ ಜಾಥಾ. ಮಲೇರಿಯಾ ರೋಗ ಕುರಿತು ಜಾಗೃತಿ. ಸರ್ಕಾರಿ ಶಾಲಾ ಮಕ್ಕಳ ಸಹಾಯಕ್ಕೆ ನಿಂತ ನಿರುಪಾಧಿ ಕೆ ಗೋಮರ್ಸಿ. ಮತ್ತು ಆಕ್ಸ್ಫರ್ಡ್ ಶಾಲೆಯ ಚಿಣ್ಣರಿಂದ ವಿಶ್ವ ಪರಿಸರ ದಿನಾಚರಣೆ. ವಾರ್ತೆಗಳ ವಿವರ. ಜಿಲ್ಲೆಯಲ್ಲಿ ಎಲ್ಲಾ ಕಡೆಗೆ ಉತ್ತಮ ಮಳೆಯಾಗಿದ್ದು ರೈತರು ಬಿತ್ತನೆ ಕಾರ್ಯ ಆರಂಭಿಸಿದ್ದಾರೆ. ಅಗತ್ಯಕ್ಕೆ ಅನುಗುಣವಾಗಿ ಹೆಚ್ಚುವರಿ ಬೀಜ ಮತ್ತು ರಸಗೊಬ್ಬರ ದಾಸ್ತಾನು ಮಾಡಿಕೊಡಬೇಕು ಎಂದು ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಹೇಳಿದರು. ಜಿಲ್ಲೆಯಲ್ಲಿ ಎಲ್ಲಾ ಕಡೆಗೆ ಉತ್ತಮ ಮಳೆಯಾಗಿದ್ದು ರೈತರು ಬಿತ್ತನೆ ಕಾರ್ಯ ಆರಂಭಿಸಿದ್ದಾರೆ. ಅಗತ್ಯಕ್ಕೆ ಅನುಗುಣವಾಗಿ ಹೆಚ್ಚುವರಿ ಬೀಜ ಮತ್ತು ರಸಗೊಬ್ಬರ ದಾಸ್ತಾನು ಮಾಡಿಕೊಳ್ಳಬೇಕು ಎಂದು ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಹೇಳಿದರು. ನಗರದ ಜಿಲ್ಲಾ ಪಂಚಾಯತ್ ತ್ರೈಮಾಸಿಕ ಕೆಡಿಪಿ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಮುಂಗಾರಿನಲ್ಲಿ ಎಲ್ಲೆಡೆ ಉತ್ತಮ ಮಳೆಯಾಗಿದ್ದರಿಂದ ರೈತರು ಬಿತ್ತನೆ ಕಾರ್ಯ ಆರಂಭಿಸಿದ್ದು ಎಲ್ಲ ರೈತ ಸಂಪರ್ಕ ಕೇಂದ್ರದಲ್ಲಿ ಹೆಚ್ಚುವರಿಯಾಗಿ ಬೀಜ ಮತ್ತು ರಸಗೊಬ್ಬರ ದಾಸ್ತಾನು ಮಾಡಿಕೊಳ್ಳಬೇಕು ಹಾಗೂ ಖಾಸಗಿ ರಸಗೊಬ್ಬರ ಅಂಗಡಿಗಳಲ್ಲಿ ನಿಗದಿಪಡಿಸಿದ ದರಕ್ಕಿಂತ ಹೆಚ್ಚುವರಿಯಾಗಿ ಮಾರಾಟ ಮಾಡಿದಲ್ಲಿ ಕ್ರಮ ವಹಿಸಬೇಕೆಂದರು. ಸಹಾಯಕ ಕೃಷಿ ಅಧಿಕಾರಿ ಮಾತನಾಡಿ, ತಾಲೂಕಿನಲ್ಲಿ 55% ಬಿತ್ತನೆ ಕಾರ್ಯ ಆರಂಭವಾಗಿದೆ. ತಾಲೂಕಿನಲ್ಲಿರುವ 5 ರೈತರ ಸಂಪರ್ಕ ಕೇಂದ್ರದಲ್ಲಿ ಬೀಜ, ರಸಗೊಬ್ಬರ ವಿತರಣೆ ಮಾಡಲಾಗಿದೆ. ಕಡಿಮೆಯಾದಲ್ಲಿ ಜಿಲ್ಲಾ ಕೇಂದ್ರದಿಂದ ಸರಬರಾಜು ಮಾಡಲಾಗುತ್ತದೆ ಎಂದರು. ಬಿತ್ತನೆ ಬೀಜ ದಾಸ್ತಾನು ಸಂಬಂಧಿಸಿದಂತೆ 308 ಕ್ವಿಂಟಲ್ ಭತ್ತ ದಾಸ್ತಾನು ಮಾಡಿದ್ದು ಅದರಲ್ಲಿ 228 ಕ್ವಿಂಟಲ್ ವಿತರಣೆ ಮಾಡಲಾಗಿದೆ. ತೊಗರಿ 195.6 ಕ್ವಿಂಟಲ್ ದಾಸ್ತಾನು ಇದ್ದು 162.5 ವಿತರಣೆ ಮಾಡಿದೆ. ಹೆಸರು 1.45 ಕ್ವಿಂಟಲ್ ದಾಸ್ತಾನು ಮಾಡಿದ್ದು 1.15 ಕ್ವಿಂಟಲ್ ವಿತರಣೆ ಮಾಡಿದೆ. ಸಜ್ಜೆ 2.1 ಕ್ವಿಂಟಲ್ ದಾಸ್ತಾನಿನಲ್ಲಿ ಇದ್ದು 1.89 ಕ್ವಿಂಟಲ್ ವಿತರಿಸಲಾಗಿದೆ. ರಸಗೊಬ್ಬರ ಸಹ 13,939 ಮೆಟ್ರಿಕ್ ಟನ್ ಬೇಡಿಕೆ ಇದೆ. 20,179 ಮೆಟ್ರಿಕ್ ಟನ್ ದಾಸ್ತಾನು ಮಾಡಲಾಗಿದೆ ಎಂದರು.
ಆರ್ಎಪಿಎಂಸಿ ಸಹಕಾರ ಸಂಘಗಳಲ್ಲಿ ದಾಸ್ತಾನು ಮಾಡಲಾಗಿದೆ. ತಾಲೂಕಿನಲ್ಲಿ ಅಗತ್ಯಕ್ಕೆ ಅನುಗುಣವಾಗಿ ವಿತರಣೆ ಮಾಡಲು ಸಂಗ್ರಹಿಸಿಕೊಂಡಿದೆ ಎಂದರು. ಜನರಲ್ಲಿಗೆ 75% ಸಬ್ಸಿಡಿ ಇರ್ತದೆ ಸರ್. ಅವರಿಗೆ 200 ರೂಪೀಸ್ ಸಬ್ಸಿಡಿ ಇದೆ ಸರ್. ಅವ್ರ ರೇಟ್ ಬಂದ್ಬಿಟ್ಟು ರೈತರನ್ನ 1235 ಈಗ 70 ಎಷ್ಟು ಕೊಡಬೇಕು ಅಮೌಂಟ್ ಅವರಿಗೆ ಸರ್. ಹಿಂಗಾಗುತ್ತದೆ ಸರ್. ಯಾರು ಈಗ 1100 ರೂಪಾಯಿ ನೀವು 1200 ರೂಪಾಯಿ ಅಲ್ಲ ರೇಟಿಗೆ 1200 ರೂಪಾಯಿನಲ್ಲಿ 75% ಸಬ್ಸಿಡಿ ತೆಗೆದುಕೊಳ್ಳಿ ನಿಮ್ಗೆ ಎಷ್ಟು ಕೊಡಬೇಕು ಅಮೌಂಟ್ ಅವರು ಸರ್? ಅದೇ ಸರ್ ಅವ್ರು ಕೊಡೋದಿಲ್ಲ. ಇದ್ರದ್ದು ಬೇಡ ನಾವೀಗ ಅಂತ ಹೇಳಿದ್ರಿ ನೀವು 1220 ರೂಪಾಯಿ ರೇಟ್ ಕೊಡ್ತಾ ಇದ್ರಿ, ಸಬ್ಸಿಡಿ ತೆಗೆದು ಆ ರೇಟ್ ಕೊಡ್ತಾ ಇದ್ರೆ ಸಬ್ಸಿಡಿ ತೆಗೆದರೆ ಸಬ್ಸಿಡಿ ಅದರಲ್ಲಿ ಆಡ್ ಮಾಡಿದ್ರೆ ಎಷ್ಟಾಯ್ತು ಸರ್? ಅದೇ ಸಬ್ಸಿಡಿ ರೇಟ್ ಆಡ್ ಮಾಡಿದ್ರೆ ನಿಮಗೆ ಫುಲ್ ರೇಟ್ ಬಂದ್ಬಿಟ್ಟು 1530. ಏಜೆನ್ಸಿಗಳಿಗೆ ಕಾಂಟ್ರಾಕ್ಟ್ ಯಾರು ಆಗ್ತಾರಲ್ಲ ಅವರಿಗೆ ಲಾಭ ಮಾಡಿ ಕೊಟ್ಟಂಗಿದೆ ಸರ್ಕಾರ. ಇಲ್ಲ ಸರ್, ಅದು ಹೆಂಗಾಗುತ್ತೆ ಅಂದ್ರೆ ಯಾರು ರೈತ ಸರ್ ನಮ್ಮ ಕೈಯಲ್ಲಿ ಇಲ್ಲ ಅಲ್ಲ ಸರ್. ಬಟ್ ಏನಾಗುತ್ತೆ ಅಂದ್ರೆ ಯಾರು ಉದ್ಯಮಿಗಳು ಅವ್ರು ಏನ್ ವ್ಯಾಪಾರ ಏನು ನಿಮಗೆ ಟೆಂಡರಿಗೆ ಬರ್ತಾರ ಅವರಿಗೆ ರೈತರ ಮೇಲೆ ಸಬ್ಸಿಡಿ ಏರಿ ಆ ಸಬ್ಸಿಡಿ ಕೂಡ ಅವರಿಗೆ ಕೊಟ್ಟಂಗೆ ದುಡ್ಡಿದ್ರು. ಸರ್ ಸಮಸ್ಯೆ ಏನಾಗುತ್ತೆ ಅಂದ್ರೆ ಯಾರು ಲೋಯೆಸ್ಟ್ ಕೋಟ್ ಮಾಡಿರ್ತಾರೋ ಲೋಯೆಸ್ಟ್ ಇಷ್ಟ ಇಲ್ಲ ಅಂತಾನೆ ಬರ್ಲಿಲ್ಲ. ಲೋಯೆಸ್ಟ್ ಬರ್ಲಿಲ್ಲ ಅಲ್ಲಲ್ಲ ಕರೆಕ್ಟ್ ಅದು ಲೋಯೆಸ್ಟ್ ಇಲ್ಲಿ ಬರ್ಲಿಲ್ಲ. ಹೊರಗಡೆ ಮಾರ್ಕೆಟ್ ರೇಟಿಗೆ ಅವನು ವಿತೌಟ್ ಸಬ್ಸಿಡಿ ಯಾರು ಎಷ್ಟಿಲ್ಲ ಯಾರು ಹೋದ್ರು 1100 ರೂಪಾಯಿ ಸಿಗ್ತಾ ಇದೆ. ನೀವು ಎಲ್ಲಾ ಸಬ್ಸಿಡಿ ತೆಗೆದು ಕೂಡ ಅಂದ್ರೆ 1220 ರೂಪಾಯಿ ಕೊಡ್ತಾ ಇದ್ದೀವಿ. ಮತ್ತೆ 75% ಯಾಡ್ ಮಾಡಿದ್ರೆ 1500 ರೂಪಾಯಿ ಸಬ್ಸಿಡಿ ಸಿಕ್ಕಾಗುತ್ತೆ ಸರ್. ಅಲ್ಲ ರೈತ ಸಂಘದವರು ರೈತ ಹೋರಾಟಗಾರರು ಇವೆಲ್ಲ ನಿಮ್ಮನ್ನ ಯಾರು ಇದನ್ನ ಪ್ರಶ್ನೆ ಮಾಡಂಗಿಲ್ಲ. ಈಗ ಹೊರಗಡೆ ಮಾರ್ಕೆಟ್ ನಲ್ಲಿ ವಿತೌಟ್ ಸಬ್ಸಿಡಿ 1100 ರೂಪಾಯಿ ಸಿಗ್ತಾ ಇದೆ. ನೀವು 75% ರೈತರಿಗೆ ಸಬ್ಸಿಡಿ ದುಡ್ಡು ಸರ್ಕಾರ ಎಕ್ಸ್ಪೆಂಡಿಚರ್ ಕೊಡ್ತದೆ 75%. ಅದು ಮತ್ತು 1200 ರೂಪಾಯಿ 20 ರೂಪಾಯಿ ಬರೀ ರೇಟ್ ಸಿಗ್ತದೆ. ಯಾಕಂತಂದ್ರೆ ಈಗ ಅವ್ರು ಹೇಳೋದು ತರ ಹೋದ್ರೆ ಈಗ ಅವ್ರಿಗೆ ಹೊರಗಡೆ ತಗೊಂಡ್ರೆ ಸಬ್ಸಿಡಿ ಸಿಕ್ಕಂಗೆ ಆಗ್ತದೆ. ಸೊ ನೀವು ಕ್ಲಾರಿಫಿಕೇಶನ್ ಮಾಡಿ ರಿಟರ್ನ್ ಮಾಡಿ. ಯಾಕಂತಂದ್ರೆ ಅದು ಹೊರಗಡೆ ಪ್ರೈವೇಟ್ ನಲ್ಲಿ 1300 ಸಿಕ್ಕ ಅದು ಯಾವ್ದು 1100 ಸಿಕ್ಕಾಗ ನಾವು ಸಬ್ಸಿಡಿ ಕೊಟ್ಟು ಆ ರೇಟ್ಗಿಂತ ಕಡಿಮೆ ಬರಕ್ ಸಾಧ್ಯನೇ ಇಲ್ಲ, ಇದು ಹೆಚ್ಚಾಗಕ್ಕೆ ಸಾಧ್ಯನೇ ಇಲ್ಲ. ನಾವು ಸಹಿತ ಸಾಕಷ್ಟು ಯೂರಿಯಾ DAP ಆಮೇಲೆ ಸೀಡ್ಸ್ ಸಹಿತ ನಾನು ಸಹಿತ ನಮ್ಮ ಜಮೀನಲ್ಲಿ ಡಿಪಾರ್ಟ್ಮೆಂಟ್ ಇಂದ ತಗೊಳ್ಳೋದು. ಸೊ ನೀವು ಸರಿಯಾಗಿ ಕ್ಲಾರಿಫಿಕೇಶನ್ ಅಲ್ಲ ತಿಳ್ಕೊಂಡು ಕ್ಲಾರಿಫಿಕೇಶನ್ ಸ್ವಲ್ಪ ಜಾಸ್ತಿ ಪ್ಯಾಡಿಗೆ ಅಲ್ಲ ಪ್ಯಾಡಿಗೆ ಮಾತ್ರ ಯಾರು ಒಂದು ಚೀಲ ಇಲ್ಲ ಸರ್. ಪ್ಯಾಡಿಗೆ ನಮ್ಮ ಹತ್ರನೇ ತಗೋತಾರೆ 228 ಚೀಲ ಹೋಗ್ಯಾವ. ನಮ್ಮ ಹತ್ರ ಎಲ್ಲ ಆನ್ಲೈನ್ ರೆಕಾರ್ಡ್ಸ್ ಇದಾವೆ ಸರ್. ಎಲ್ಲ ನಮ್ಮ ಹತ್ರನೇ ತಗೋತಾರೆ. ಯಾಕಂದ್ರೆ ಸರ್ಟಿಫೈಡ್ ಬೀಜಗಳು ಕೊಡ್ತೀವಿ ಸರ್. ಹೊರಗಡೆ ಮಾರ್ಕೆಟ್ ಅಲ್ಲಿ TN ಸೀಡ್ಸ್ ಅಂತ ಕೊಡ್ತಾರೆ ಸರ್. ಟ್ರೂತ್ಫುಲಿ ಲೇಬಲ್ಡ್ ಅಂತ ಕೊಡ್ತಾರೆ. ನಮ್ದೆಲ್ಲ ಸರ್ಟಿಫೈಡ್. ತೋಟಗಾರಿಕೆ ಇಲಾಖೆ ಸಹಾಯಕ ಅಧಿಕಾರಿ ಮಹೇಶ್ ಮಾತನಾಡಿ, ತೋಟಗಾರಿಕೆ ಇಲಾಖೆಯಲ್ಲಿ ಹೆಚ್ಚುವರಿಯಾಗಿ ತೋಟಗಾರಿಕೆ ಬೆಳೆ ವಿಸ್ತೀರ್ಣ ಮಾಡುತ್ತಿದ್ದು, ತೋಟಗಾರಿಕೆ ಮಾಡಲು 600 ರೈತರು ಮುಂದಾಗಿದ್ದಾರೆ. ಮಾವು ಮತ್ತು ಮೋಸಂಬಿ ಬೆಳೆಯಲು ಮುಂದಾಗಿದ್ದಾರೆ. ನರೇಗಾ ಯೋಜನೆಯಡಿಯಲ್ಲಿ ಸಸಿ ವಿತರಣೆ ಮತ್ತು ಇತರೆ ಕೆಲಸ ನಡೆಯುತ್ತಿದೆ ಎಂದರು. ಗ್ರಾಮೀಣ ಕುಡಿಯುವ ನೀರು ವಿಭಾಗದ ಅಧಿಕಾರಿ ಮಾತನಾಡಿ, ತಾಲೂಕಿನಲ್ಲಿ ಮೊದಲ ಮತ್ತು ಎರಡನೇ ಹಂತದ JJM ಕಾಮಗಾರಿ ನಡೆಯುತ್ತಿದ್ದು, ಮೊದಲ ಹಂತದಲ್ಲಿ ಮುಗಿದಿದೆ. ಎರಡನೇ ಹಂತ ಇನ್ನೂ ಬಾಕಿ ಇದೆ. ಜಲಧಾರೆ ಯೋಜನೆಯಡಿ 73 ಟ್ಯಾಂಕ್ ನಿರ್ಮಾಣ ಮಾಡಿದ್ದು 5 ಪೂರ್ಣಗೊಂಡಿವೆ, 14 ಪ್ರಗತಿಯಲ್ಲಿವೆ ಎಂದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾತನಾಡಿ, ತಾಲೂಕಿನಲ್ಲಿ ಪ್ರಾಥಮಿಕ ಶಾಲೆಗಳಲ್ಲಿ 587 ಅತಿಥಿ ಶಿಕ್ಷಕರು, ಪ್ರೌಢಶಾಲಾ ವಿಭಾಗದಲ್ಲಿ 151 ಅತಿಥಿ ಶಿಕ್ಷಕರು ಅಗತ್ಯವಿದ್ದು 140 ನೇಮಕಾತಿಗೆ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರೌಢಶಾಲಾ ವಿಭಾಗಕ್ಕೆ ಇನ್ನೂ 11 ಅತಿಥಿ ಶಿಕ್ಷಕರ ಅವಶ್ಯಕತೆ ಇದೆ. ಪ್ರಾಥಮಿಕ ಶಿಕ್ಷಕರ 719 ಖಾಲಿ ಹುದ್ದೆಗಳಿಗೆ, ಪ್ರೌಢಶಾಲಾ ವಿಭಾಗದಲ್ಲಿ 181 ಶಿಕ್ಷಕರ ಹುದ್ದೆ ಖಾಲಿ ಇವೆ ಎಂದರು.
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಿಡಿಪಿಒ ಮಾತನಾಡಿ, ಶಿಶು ಅಭಿವೃದ್ಧಿ ಯೋಜನೆಯಡಿ ಎಲ್ಲಾ ಅಂಗನವಾಡಿಗಳಿಗೆ ಇಲಾಖೆಯಿಂದ ನೀಡುವ ಆಹಾರವನ್ನು ನೀಡಲಾಗುತ್ತಿದೆ. ಸರ್ಕಾರಿ ಶಾಲೆಗಳಲ್ಲಿ ಎಲ್ಕೆಜಿ, ಯುಕೆಜಿ ಆರಂಭವಾಗಿದ್ದು ಅಡ್ಮಿಷನ್ ನಡೆಯುತ್ತಿದೆ. ತಾಲೂಕಿನಲ್ಲಿ ಒಟ್ಟು 163 ಶಾಲೆಗಳು ಮೇಜರ್ ದುರಸ್ತಿಯಲ್ಲಿವೆ. ಸಣ್ಣ ಪುಟ್ಟ ದುರಸ್ತಿಗಳು ಇರುವ ಶಾಲೆಗಳು ಮಾಡಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಹಾಯಕ ಆಯುಕ್ತೆ ಮೆಹಬೂಬಿ, ತಹಸೀಲ್ದಾರ್ ಸುರೇಶ್ ವರ್ಮಾ, ಜಿಲ್ಲಾ ಪಂಚಾಯತ್ ಯೋಜನಾಧಿಕಾರಿ ಪ್ರಕಾಶ್ ವಡ್ಡರ್, ಡಿಎಸ್ಪಿ ಸತ್ಯನಾರಾಯಣ, ಆರ್ಎಪಿಎಂಸಿ ಅಧ್ಯಕ್ಷ ಹಾಗೂ ತಾಲೂಕು ಪಂಚಾಯತ್ ಇಒ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು, ಪಿಡಿಒಗಳು ಇದ್ದರು. ನಗರದ ವಿಜಿ ಕುಲಕರ್ಣಿ ಹೃದಯ ಚಿಕಿತ್ಸಾ ಆಸ್ಪತ್ರೆಯಲ್ಲಿ ನಿನ್ನೆ ರಾತ್ರಿ ಕೆಲವರು ಗಲಾಟೆ ಮಾಡಿ ಸಿಬ್ಬಂದಿಯ ಮೇಲೆ ಹಲ್ಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ 5 ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ. ನಗರದ ವಿಜಿ ಕುಲಕರ್ಣಿ ಹೃದಯ ಚಿಕಿತ್ಸಾ ಆಸ್ಪತ್ರೆಯಲ್ಲಿ ನಿನ್ನೆ ರಾತ್ರಿ ಕೆಲವರು ಗಲಾಟೆ ಮಾಡಿ ಸಿಬ್ಬಂದಿಯ ಮೇಲೆ ಹಲ್ಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿ ಪಶ್ಚಿಮ ಠಾಣೆಯಲ್ಲಿ 5 ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ. ಆಸ್ಪತ್ರೆ ಮುಖ್ಯಸ್ಥರಾದ ಡಾಕ್ಟರ್ ಅಜಿತ್ ಕುಲಕರ್ಣಿ ಅವರ ಆಸ್ಪತ್ರೆಯಲ್ಲಿ 4 ರಿಂದ 5 ಜನರು ಮಧ್ಯರಾತ್ರಿ ಆಸ್ಪತ್ರೆಯಲ್ಲಿ ಗಲಾಟೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದ ಲಿಖಿತ ದೂರು ನೀಡಿದ್ದಾರೆ. ಗಲಾಟೆಗೆ ಯಾರು ಕಾರಣ ಎನ್ನುವುದು, ಇದಕ್ಕೆ ಸಂಬಂಧಿಸಿದ ನಿಖರವಾದ ಹೆಸರು ದೂರಿನಲ್ಲಿ ದಾಖಲಿಸಿಲ್ಲ. ರೋಗಿ ಒಬ್ಬರ ಚಿಕಿತ್ಸೆ ಘಟನೆಗೆ ಸಂಬಂಧಿಸಿ ಗಲಾಟೆ ನಡೆದಿದೆ ಎಂದು ಪ್ರಾಥಮಿಕ ಮಾಹಿತಿ ಲಭ್ಯವಾಗಿದೆ. ಬೆಳಗಿನ ಜಾವ 3 ಗಂಟೆಗೆ ಗಲಾಟೆ ಆರಂಭಗೊಂಡು ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡಲಾಯಿತು ಎಂದು ಹೇಳಲಾಗಿದೆ. ಮುಂಜಾನೆ ಆಸ್ಪತ್ರೆಗೆ ಭೇಟಿ ನೀಡಿದ ವೈದ್ಯರ ತಂಡ ಘಟನೆಗೆ ಸಂಬಂಧಿಸಿ ವಿಚಾರಿಸಿದರು. ನಂತರ ಪಶ್ಚಿಮ ಠಾಣೆಗೆ ಆಗಮಿಸಿ ಈ ಪ್ರಕರಣಕ್ಕೆ ಸಂಬಂಧಿಸಿ ದೂರು ನೀಡಿದ್ದಾರೆ ಎಂದು ಖಚಿತಪಟ್ಟಿದೆ. ಪೇಷಂಟ್ ಬಾಗಿಲು ರೆಕಾರ್ಡ್ ಮಾಡಿ ಹಾಕಿರ್ತಾರೆ ಸರ್. ಪೆಟ್ರೋಲ್ ತೊಗೊಂಬರ್ರಿ ಹಾಸ್ಪಿಟಲ್ ಶುರು ಅಂತ ಹೇಳಿದ್ರು. ಈಗ ಫೋನ್ ಮಾಡಕತ್ತಿದ್ ನೀನು, ಈಗ ಬರ್ತಾನ ಇವನ್ ಬಂದ ಮ್ಯಾಲೆ ICC ಫೋನ್ ಮಾಡಿ ಚೇರ್ ತೊಗೊಂಡು ಹೋಗುದ ಸ್ಟಾಫ್ ಸರ್ ಮುಂದೆ ನೋಡಿ ಫೋನ್ ಮಾಡಕತ್ತಾನ, ಹಿಂದಿಂದ ಬಂದು ಹೊಡಿತ ಟೇಬಲ್ ಹೊಡಿದ. ಅವನ ಮೇಲೆ ವಿಜಯ ಪಾಲಿಕ್ಲಿನಿಕ್ ಆ್ಯಂಡ್ ನರ್ಸಿಂಗ್ ಹೋಮಿಂದ ಹೃದ್ರೋಗ ತಜ್ಞ. ನಿನ್ನೆ ರಾತ್ರಿ ಸುಮಾರು 3:30ರಿಂದ 4 ಗಂಟೆ ನಡುವೆ ನಡೆದಿದ್ದು ನಮ್ಮ ಆಸ್ಪತ್ರೆಯಲ್ಲಿ ಒಂದು ಘಟನೆ ಬಗ್ಗೆ ನಾವು ಇದು ಪ್ರೆಸ್ ಮೀಟ್ ಮಾಡಿದ್ದೇವೆ. ಇದ್ರ ಬಗ್ಗೆ ನಾವೆಲ್ಲರೂ ಡಾಕ್ಟರ್ಸ್ ಸೇರಿ ಆಮೇಲೆ ನಮ್ಮ ಆಸ್ಪತ್ರೆ ವತಿಯಿಂದ ನಾವು ಕಂಪ್ಲೇಂಟು ಮಾಡಿದ್ದೇವೆ. ಒಬ್ಬ ವ್ಯಕ್ತಿ ಮೊಹಮ್ಮದ್ ಹಮೀದ್ ಖಾನ್, ಸನ್ ಆಫ್ ಮುಮ್ತಾಜ್ ಖಾನ್, ಅಂದ್ರೂನ್ ಕಿಲಾಲಿರುವವನು. ಅವನಿಗೆ ರಾತ್ರಿ ಅರೌಂಡ್ ಸುಮಾರು 3:30 ನಮ್ಮ ಆಸ್ಪತ್ರೆಗೆ ಕರ್ಕೊಂಡು ಬಂದರು. ಅದಕ್ಕಿಂತ ಮೊದಲು 1 ಗಂಟೆ ಮೊದಲು ಅವ್ನಿಗೆ ಆಯಾಸ ಸ್ಟಾರ್ಟ್ ಆಗಿ ಬೇರೆ ಆಸ್ಪತ್ರೆಗೆ ಹೋಗಿದ್ದ. ಅಲ್ಲಿಂದ ಹಾರ್ಟ್ ತೊಂದರೆ ಇರ್ಬೋದು, ಬೇರೆ ಎಲ್ಲಾದರೂ ಹೋಗಿ ಅಂದಿದ್ದಕ್ಕೆ 3:30 ನಮ್ಮ ಆಸ್ಪತ್ರೆಗೆ ಬಂದರು. 3:30 ನಮ್ಮ ಆಸ್ಪತ್ರೆಗೆ ಬಂದಾಗ ಕ್ಯಾಶುಯಾಲಿಟಿಯಲ್ಲಿ ಕರ್ಕೊಂಡು ಹೋಗಿ ಬೆಡ್ಡಲ್ಲಿ ಮಲಗಿಸಿದ್ರು ನಮ್ಮ ಸ್ಟಾಫು. ಆ ಟೈಮಲ್ಲಿ ಡ್ಯೂಟಿಯಲ್ಲಿ ನಮ್ಮ 2 ನರ್ಸಿಂಗ್ ಸ್ಟಾಫು, 2 ಡ್ಯೂಟಿ ಡಾಕ್ಟರ್ ಇದ್ದರು. ಒಂದು ಸುಮಾರು 10 ರಿಂದ 15 ಜನ ಅಟೆಂಡೆಂಟ್ಸ್ ಇದ್ದರು. ಅವರು ಪೇಷಂಟ್ ಸುತ್ತಮುತ್ತನೇ ಓಡಾಡ್ತಿದ್ರು. ಪೇಷಂಟಿಗೆ ನೋಡೋಕ್ಕೆ ಬಿಡಲಿಲ್ಲ, ಪೇಷಂಟಿಗೆ ಮುಟ್ಟೋಕ್ಕೆ ಬಿಡಲಿಲ್ಲ. ಪೇಷಂಟ್ ಸೀರಿಯಸ್ ಆಗ್ತಾ ಹೋದ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಅವ್ರು ವೀಡಿಯೋ ಕಾಲ್ ಮಾಡೋದು, ರಿಲೇಟಿವ್ ಜೊತೆ ಮಾತಾಡೋದು, ಇದೆಲ್ಲ ಮಾಡ್ತಾಯಿದ್ರು. ಬಟ್ ಅವ್ರಿಗೆ ಟ್ರೀಟ್ಮೆಂಟ್ ಬಗ್ಗೆ ಅವರಿಗೆ ಜ್ಞಾನನೇ ಇರಲಿಲ್ಲ. ಆಮೇಲೆ ಸಡನ್ನಾಗಿ 3:40 ಸುಮಾರು ಪೇಷಂಟದ್ದು ಎದೆ ಹೊಡೆತ ಹೆಚ್ಚು ಕಡಿಮೆ ಆಯಿತು. ಆಗಿ ಅರೌಂಡ್ 3:42 ಸುಮಾರು ಪೇಷಂಟಿಗೆ ಉಸಿರಾಟದ ತೊಂದರೆ ಹೆಚ್ಚಾಯಿತು. ನಾನು 3:48 ಸುಮಾರು ಹೋದಾಗ ಪೇಷಂಟ್ ತುಂಬ ಸೀರಿಯಸ್ ಇತ್ತು. CPR ಮಾಡಿದ್ವಿ, ನಮ್ಮ ಪ್ರಯತ್ನ ನಾವು ಮಾಡಿದ್ವಿ. 4:30 ಸುಮಾರು ಪೇಷಂಟದ್ದು ಡೆತ್ ಆಯಿತು. ಬಟ್ ಇಷ್ಟರ ಒಳಗಡೆ 3:30ರಿಂದ 3:46-47ಕ್ಕೆ ನಾನು ಹೋದೆ. ಆ 15 ನಿಮಿಷದಲ್ಲಿ ಅವರಿಷ್ಟು ತೊಂದರೆ ಕೊಟ್ಟಿದ್ದಾರಂತಂದರೆ ನಮ್ಮ ಸ್ಟಾಫ್ಗೆ ಪೇಷಂಟ್ ನೋಡೋಕ್ಕೆ ಬಿಟ್ಟಿಲ್ಲ, ನಮ್ಮ ಸ್ಟಾಫ್ಗೆ ಟ್ರೀಟ್ಮೆಂಟ್ ಮಾಡೋಕ್ಕೆ ಬಿಟ್ಟಿಲ್ಲ. ಆಮೇಲೆ ನಮ್ಮ ಫೀಮೇಲ್ ಸ್ಟಾಫಿಗೆ ಜೋರು ಮಾಡಿ ಹೆದರಿಸಿದ್ದಾರೆ. ಎಲ್ಲ ಫೀಮೇಲ್ ಸ್ಟಾಫು ಹೆದರಿ ಡೋರ್ ಹಾಕ್ಕೊಂಡು ಕೂತರು. ಒಂದು 20 ಜನ ಬಂದರು. ಒಂದು 10 ಜನ ಸುಮಾರು ಹುಡುಗರು ಬಂದು ನಮ್ಮ ರಿಸೆಪ್ಷನಿಸ್ಟ್ ಮಲ್ಲು ಅಂತಿದ್ದಾನೆ, ಅವ್ಗೆ ಸಿಕ್ಕಾಪಟ್ಟಿ ಹೊಡೆದಿದ್ದಾರೆ. ಇದಲ್ಲದೆ ನಾ ಇನ್ನೊಂದೇನು ಹೇಳಬೇಕಂತಂದರೆ 2017ರಲ್ಲಿ ನಾನು ಈ ಪೇಷಂಟಿಗೆ ನೋಡಿದ್ದೆ. 2016ರಲ್ಲಿ ಪೇಷಂಟಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಪೇಷಂಟ್ದು ಹಾರ್ಟಿನ ಪಂಪಿಂಗ್ ಕೆಪಾಸಿಟಿ 60% ಇರಬೇಕಾಗಿದ್ದು 2017ರಲ್ಲಿ 30ರಿಂದ 35% ಇತ್ತು. ಹಾರ್ಟಿನ 3 ರಕ್ತನಾಳದಲ್ಲಿ ಬ್ಲಾಕೇಜ್ ಇದ್ದು ಪೇಷಂಟಿಗೆ ನಾನು ಬೈಪಾಸ್ ಸರ್ಜರಿ ಅಡ್ವೈಸ್ ಮಾಡಿದ್ದೆ. ಪೇಷಂಟ್ 2016ರಿಂದ 2024ವರೆಗೂ ಬೈಪಾಸ್ ಸರ್ಜರಿ ಮಾಡಿಸ್ಕೊಳ್ಳೇ ಇಲ್ಲ. ತನ್ನ ಹೆಲ್ತನ್ನು ತಾನೇ ನೆಗ್ಲೆಕ್ಟ್ ಮಾಡಿದ್ದಾನೆ. ಆಮೇಲೆ 2016 ಆದಮೇಲೆ ಇದೇ ಫಸ್ಟ್ ಟೈಮ್ ನನ್ನ ಕಡೆ ಬಂದಿದ್ದವರು.
ಕರೆಕ್ಟಾಗಿ ನನ್ನ ಹತ್ರ ಫಾಲೋಅಪ್ ಮಾಡಿಲ್ಲ, ಬೇರೆ ಕಡೆ ಫಾಲೋಅಪ್ ಮಾಡಿದಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ಪೂರ್ತಿ ಲಾಸ್ಟ್ ಮೂಮೆಂಟಲ್ಲಿ ಬಂದು ಇಷ್ಟೆಲ್ಲ ತೊಂದರೆ ಮಾಡೋದಾದರೆ ನಾವು ರಾಯಚೂರಲ್ಲಿ ಆಸ್ಪತ್ರೆ ನಡೆಸಬೇಕೋ ಬೇಡೋ, ನಾವು ಸರ್ವಿಸ್ ಕೊಡಬೇಕೋ ಬೇಡೋ? ರಾತ್ರಿ ಸಮಯದಲ್ಲಿ ನಾವು 3 ಗಂಟೆ 3:30ಗೆಲ್ಲ ನಮ್ಮ ಲೈಫ್ ಹಾಳು ಮಾಡಿಕೊಂಡು, ನಮ್ಮ ಹೆಲ್ತ್ ಹಾಳು ಮಾಡಿಕೊಂಡು ನಾವೆಲ್ಲ ಟ್ರೀಟ್ಮೆಂಟ್ ಕೊಡೋಕ್ಕೆ ಹೋದರೆ, ಈ ಟೈಪ್ ಟ್ರೀಟ್ಮೆಂಟ್ ಮಾಡಿದರೆ, ಈ ಟೈಪ್ ನಮಗೇನಾದರೂ ರೆಸ್ಪಾನ್ಸ್ ಸಿಕ್ಕರೆ, ಡೈಲಿ ನೈಟ್ 11 PM ಇಂದ 6 ಗಂಟೆವರೆಗೆ ನಮ್ಮ ಆಸ್ಪತ್ರೆ, ರಾಯಚೂರಿಂದ ಎಲ್ಲ ಪ್ರೈವೇಟ್ ಆಸ್ಪತ್ರೆ ನಾವು ಬಂದ್ ಮಾಡಿಬಿಡ್ತೀವಿ. ಎಲ್ಲಿ ಟ್ರೀಟ್ಮೆಂಟ್ ಆಗುತ್ತೆ ಏನಾಗುತ್ತೆ ನೋಡ್ಬೋದು ನಾವು. ಸೊ ಹಾಗಾಗಿ ನಾವು ನಮ್ಮ ಆಸ್ಪತ್ರೆ ವತಿಯಿಂದ, ನಮ್ಮ ಸಿಬ್ಬಂದಿಗಳ ವತಿಯಿಂದ ಮತ್ತು ನಮ್ಮ IM ವತಿಯಿಂದ ಇದೊಂದು ಇನ್ಸಿಡೆಂಟನ್ನು ಖಂಡಿಸುತ್ತಿದ್ದೇವೆ. ಹಾಗಾಗಿ ಅದರಿಂದ ನಾವು ವೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕ್ಕೆ ಬಂದಿದ್ದೇವೆ. ಸರ್, ಏನೇನು ಹೊಡೆದ್ರು? ಒಂದು ಬೆಡ್ಡಿದ್ದು ಪೋಲೆಲ್ಲ ಮುರಿದ್ರು, ಚೇರನ್ನು ಹಾಕೊಂಡು ಹೊಡೆದ್ರು, ಚೇರ್ ಮುರಿತು. ಆಮೇಲೆ ಒಂದು ಟೇಬಲ್ ಇತ್ತು, ಆ ಟೇಬಲ್ ಮೇಲೆ ಕುಣಿದಾಡ್ತಾ ಇದ್ರು. ಕುಣಿದಾಡಿ ನಮ್ಮ ಹುಡುಗಂಗೆ ಹೆಂಗೆ ಹೊಡೆದಿದ್ದಾರೆ ಅಂದರೆ, ಅದು ನೀವು ಪಿಕ್ಚರಲ್ಲಿ ನೋಡ್ತಿರಲ್ಲ ಆ ಥರ ಹೊಡೆದಿದ್ದಾರೆ ಅವನಿಗೆ. ಪಾಲಿಕ್ಲಿನಿಕ್ ರಿಸೆಪ್ಷನಿಸ್ಟು ಪೇಷೆಂಟು 3:30 ಹಂಗೆ ಬಂತು. ಪೇಷೆಂಟ್ ಬರೋಣ ಕ್ಯಾಜುಲಿಟಿ ಶಿಫ್ಟ್ ಮಾಡಿದ್ವಿ. ಪೇಷೆಂಟ್ ಶಿಫ್ಟ್ ಮಾಡೋಣ, ಅದಕ್ಕೆಲ್ಲ ಡ್ಯೂಟಿ ಡಾಕ್ಟರ್ ಅದಕ್ಕೇನಾದ್ರು ಫಾಲೋಅಪ್ ಟ್ರೀಟ್ಮೆಂಟ್ ಮಾಡಕತ್ತಿದ್ರು. ಪೇಷೆಂಟ್ ಅಟೆಂಡರ್ ಕಂಟಿನ್ಯೂಸ್ ಆಗಿ ಅವ್ರ ರಿಲೇಟಿವ್ಸ್ಗೆ ವಿಡಿಯೋ ಕಾನ್ಫರೆನ್ಸಲ್ಲಿ ಪೇಷೆಂಟ್ನ ತೋರಿಸ್ತಾ ಇದ್ರು. ಅವ್ರಿಗೆ ಹಂಗೆ ಫೀಮೇಲ್ ಸ್ಟಾಫ್ಗೆಲ್ಲ ಕಿರಿಕಿರಿ ಕೊಡ್ತಾರೆ. ಹೊರಗೆ ಹೋಗಂದ್ರೆ ಹೋಗ್ತಾ ಇರಲಿಲ್ಲ. ಆಮೇಲೆ ಸಡನ್ಲಿ ಎಲ್ಲರೂ ಅವ್ರಿಗೆ ಆವಾಜ್ ಆಗಿದ ತಕ್ಷಣ ಅವ್ರು ಫೀಮೇಲ್ ಸ್ಟಾಫ್ ಹೋಗಿ ಸೈಡಿಗೆ ಸರಿದ್ಬಿಟ್ರು. ಹಂಗಾಗಿ ನಾನು ಬೇರೆ ಬ್ರದರ್ಗೆ ಕಾಲ್ ಮಾಡಬೇಕಾದ್ರೆ, ಐಶು ಒಬ್ಬೇ ಬ್ರದರ್ ಇದ್ದರು, ಇನ್ನೊಬ್ಬ ಬ್ರದರ್ಗೆ ಕಾಲ್ ಮಾಡಬೇಕಾದ್ರೆ ನನಗೆ ಅಟ್ಯಾಕ್ ಮಾಡಿದರು. ನನ್ನ ಮೇಲೆ ಹೊಡೆದಾರೆ, ಕೈಲೇ ಹೊಡೆದಾರೆ. 4 ಜನ ಇದ್ದಾರೆ, 4 ಜನ ಸೇರಿ ಹೊಡೆದಾರೆ. ಆಮೇಲೆ ಮತ್ತೆ ಎಲ್ಲರೂ ಲೇಡೀಸು ಎಲ್ಲರೂ ಸೇರಿ ಹೊಡೆದಾರೆ. ಮತ್ತು ಹಾಸ್ಪಿಟಲ್ ಬಿಹೇವಿಯರ್ ಎಲ್ಲ ಹೆಂಗೆ ಬೇಕಂಗೆ ಮಾಡೋದು, ಕೆಳಗಡೆ ಗೇಟ್ ಒದೆಯೋದು, ಡೋರ್ ಒದೆಯೋದು, ಇದೆಲ್ಲ ಮಾಡಿದ್ದಾರೆ ಸರ್. ನನ್ನ ಹೆಸರು ಮಲ್ಲಣ್ಣ ಅಂತ. ನಗರದ ಜಲಾಲ್ನಗರದ ಯುವತಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆಗೆ ಸಂಬಂಧಿಸಿದಂತೆ ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಬೋವಿ ಒಡ್ಡರ ಸಮಾಜ ಸಿಂಧನೂರು ತಾಲೂಕು ಅಧ್ಯಕ್ಷ ರತ್ನಮ್ಮ ಒತ್ತಾಯಿಸಿದರು. ನಗರದ ಜಲಾಲ್ ನಗರದ ಯುವತಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆಗೆ ಸಂಬಂಧಿಸಿದಂತೆ ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಭೋವಿ ವಡ್ಡರ ಸಮಾಜ ಸಿಂಧನೂರು ತಾಲೂಕು ಅಧ್ಯಕ್ಷ ರತ್ನಮ್ಮ ಒತ್ತಾಯಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜಲಾಲ್ ನಗರದ ನಿವಾಸಿಯಾಗಿರುವ ಅನುರಾಧ ಅದೇ ಬಡಾವಣೆಯ ವಿನಯ್ ರೆಡ್ಡಿ ಈರೇಶ್ ಎಂಬ ಯುವಕನನ್ನು 2 ತಿಂಗಳ ಪ್ರೀತಿಸಿ ಮದುವೆ ಮಾಡಿಕೊಳ್ಳುವುದಾಗಿ ಫುಸಲಾಯಿಸಿ ದೂರು ಊರುಗಳಿಗೆ ಕರೆದುಕೊಂಡು ಹೋಗಿ ಬಂದ ನಂತರ ಒಡ್ಡರ ಸಮಾಜದವರಾಗಿದ್ದರಿಂದ ಮದುವೆಗೆ ಮನೆಯವರು ನಿರಾಕರಿಸುವುದಾಗಿ ಹೇಳಿ ಮದುವೆಗೆ ನಿರಾಕರಿಸಿದ್ದಾರೆ. ಅನುರಾಧ ತಂದೆಯು ತಿಳಿಸಿ ಮದುವೆಗೆ ಸಮ್ಮತಿಸಿದ್ದರು. ಅನುರಾಧಳನ್ನು ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಇದ್ದಾಗ ತಂದೆ ತಾಯಿ ಮತ್ತು ಪ್ರೀತಿಸಿದ ಹುಡುಗ ಕೈಕೊಟ್ಟಿದ್ದರಿಂದ ಕಟ್ಟಡದ ಮೇಲಿಂದ ಬಿದ್ದು ಸಾವಿಗೀಡಾಗಿದ್ದಾರೆ. ಕೂಡಲೇ ಆರೋಪಿ ವಿನಯ್ ರೆಡ್ಡಿಗೆ ಕಠಿಣ ಶಿಕ್ಷೆಗೆ ಗುರಿಗೊಳಪಡಿಸಬೇಕೆಂದು ಆಗ್ರಹಿಸಿದರು. ಗೋವಿ ಸಮಾಜದ ಹುಡುಗಿ ಅನುರಾಧ ತಂದೆ ವೀರೇಶ, ವಯಸ್ಸು 18 ವರ್ಷ, ಜಲಾಲ್ ನಗರ ರಾಯಚೂರು. ವಿನಯ್ ರೆಡ್ಡಿ ತಂದೆ ವೀರೇಶ್ ಅಂದಾಜು ವಯಸ್ಸು 23 ವರ್ಷ, ಜಲಾಲ್ ನಗರ ರಾಯಚೂರು. ಇವರು ಪರಸ್ಪರ ಪ್ರೇಮಿಸಿದ್ದು ಈಕೆಯನ್ನು ಮದುವೆ ಮಾಡಿಕೊಳ್ಳುತ್ತೇನೆ ಎಂದು ಫುಸಲಾಯಿಸಿ ದೂರದ ಊರಿಗೆ ಹೋಗಿ ಮದುವೆ ಎಂದು ಮದುವೆ ಆಗೋಣ ಎಂದು ನಂಬಿಸಿ, ತದನಂತರ ಇಬ್ಬರು ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆ ರಾಯಚೂರಿಗೆ ಹೋದಾಗ ಪೊಲೀಸರು ಬಾಲಕಿಯ ತಂದೆಯಾದ ವೀರೇಶ್ ಇವರನ್ನು ಕರೆಯಿಸಿದ್ದಾಗ ಬಾಲಕಿಯ ಅಪ್ಪ ಮಗಳನ್ನು ಮನೆಗೆ ಕರೆದುಕೊಂಡು ಹೋಗುವುದಾಗಿ ನಂಬಿಸುವ ವಯಸ್ಕರವಾಗಿ ನಾವು ಮದುವೆಯಾಗುತ್ತೇವೆ, ಇಬ್ಬರನ್ನು ಬಿಟ್ಟು ಒಬ್ಬರು ಬರುವುದಿಲ್ಲ ಎಂದಿರುತ್ತಾಳೆ. ಬಾಲಕಿ ತಂದೆಯು ಆಯಿತು ಎಂದು ಠಾಣೆಯಿಂದ ಮನೆಗೆ ಹೋಗಿರುತ್ತಾರೆ. ಆಗ ಮಾರ್ಕೆಟ್ ಯಾರ್ಡ್ ಪೊಲೀಸರು ಇದು ನಮ್ಮ ಠಾಣೆ ವ್ಯಾಪ್ತಿಗೆ ಬರುವುದಿಲ್ಲ, ನೀವು ಮಹಿಳಾ ಪೊಲೀಸ್ ಠಾಣೆಗೆ ಹೋಗಿ ಎಂದು ಹೇಳಿಸಿದ್ದಾರೆ.
ಎಳಿಸಿದ್ದರು. ಆಗ ಇಬ್ಬರು ಮಹಿಳಾ ಪೊಲೀಸ್ ಠಾಣೆಗೆ ಹೋಗಿರುತ್ತಾರೆ. ಮಹಿಳಾ ಪೊಲೀಸ್ ಠಾಣೆಯ ಪೊಲೀಸರು ಬಾಲಕಿಯನ್ನು ಹೊಸೂರು ರಸ್ತೆಯಲ್ಲಿ ಬರುವ ಸ್ವಾಗರ ಕೇಂದ್ರ ಗೋಬಿವಡ್ಡರ ಸಮಾಜದ ಜಿಲ್ಲಾ ಮಹಿಳಾ ಅಧ್ಯಕ್ಷೆ ಶಶಿಕಲಾ ಭೀಮರಾಯ ಮಾತನಾಡಿ, ಪ್ರೀತಿಸುವಾಗ ಇಲ್ಲದೆ ಇರುವ ಜಾತಿ ಮದುವೆ ಮಾಡಿಕೊಳ್ಳಲು ಅಡ್ಡಿಯಾಗಿದ್ದು ವಿನಯ್ ರೆಡ್ಡಿ ಎಂಬಾತನಿಂದಲೇ ಅನುರಾಧ ಸಾವಿಗೆ ಕಾರಣವಾಗಿದೆ. ಕೂಡಲೇ ಕಠಿಣ ಕ್ರಮ ಕೈಗೊಂಡು ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕೆಂದರು. ನೀ ಎಸ್ ಇದ್ದಿ ಒಡ್ರೆ ಅಂತ ತಂದೆ ತಾಯಿ ಮನೆಯಲ್ಲೇ ನೀವು ಮಾಡ್ಕೊಬೇಡ, ನಾವು ಬೇರೆ ಕಡೆ ಮಾಡಿಕೊಡ್ತೀವಿ ಅಂತಂದು ಅವನಿಗೆ ದಬಾಯಿಸಿ ಅವ್ನಿಗೆ ಹೇಳಿಕೆ ಮಗನ ರಕ್ಷಾರ ಅವ್ರ ಅಂಶಿನ ಹಾಕಿ ತಾನು ಬೇಡ ಅಂದ್ರಲ್ಲ ಮನೆಗೆ ಇಟ್ಕೊಂಡು ಆಗ್ತಿಲ್ಲ. ಅವ್ನು ಯಾಕೆ ಮತ್ತೆ ಹುಡುಗಿಗೆ ಹೋಗಿ ರಿಮೋಟರ್ ಮೇಲೆ ಹೋಗಿ ಹುಡುಗಿಗೆ ಹೇಳಿ ನೀನು ಮದುವೆ ಮಾಡ್ಕೊಂಗಿಲ್ಲ, ನಮ್ಮಪ್ಪ ಅಮ್ಮ ಬೇಡ ಅಂತಾರ, ನೀವು ಎಸ್ ಇದ್ದೀರಿ ಒಡ್ರೆ ಇದ್ದೀರಿ ಅಂತೇಳಿ ಜಾತಿ ನಂಗೆ ಮಾಡಿ ನಾನು ಹೇಳಿ ಬಂದ್ಮ್ಯಾಗ ಅವನಿಗೆ ತಂದೆನ ಬರಬೇಡ ನಾನು, ನನ್ನ ಮನೆಗೆ ನೀನು ಬರಬೇಡ ನಾನು, ಈ ಕಡೆ ಇವನು ಇಲ್ಲ ಅಂದಾನ. ಇನ್ನು ಎರಡು ಕಡೆ ದಾರಿ ಕಂಡಿಲ್ಲ. ಆ ಸಿಚುವೇಶನ್ ಆ ಟೈಮ್ನಲ್ಲಿ ಯಾರಾದ್ರೂ ದುಡುಕಿ ಬಿಡ್ತಾರೆ. ಆಕೆ ಏನ್ ಮಾಡ್ಬಿಟ್ರೆ ಈ ಕಡೆ ತಂದೆ ಇಲ್ಲ, ಈ ಕಡೆ ಇವನು ಇಲ್ಲ ಅನ್ನೋದು ನಾನು ಯಾಕೆ ಬದುಕಬೇಕಂತ ಎರಡಂತಸ್ ಮೇಲೆ ಹೋಗಿ ಅಲ್ಲಿಂದ ಬೇಕಾಗ್ತದೆ. ಅಂದ್ರೆ ನಾನೇನಂತೀನಿ, ಮಹಿಳಾ ಮತ್ತು ಮಕ್ಕಳು ಇಲಾಖೆ ರಿಮೋಟರ್ ಅಂದ್ರೆ ಏನಪ್ಪ, ರಿಮೋಟರ್ ಅಂದ್ರೆ ಏನು, ನಾವೇನಕ್ಕೆ ರಿಮೋಟರ್ ಇಡ್ತೀವಿ, ಸೇಫ್ಟಿ ಆಗಿರ್ತಾರೆ ಅಂತ ಇಡ್ತೀವಿ. ಯಾರನ್ನ ಇಡು ಮದುವೆ ಆಗುತ್ತೆ ಗಂಡನ ಬಿಡಪ್ಪ, ನಾವು ಗಂಡ ಬಿಡ್ತಾನೆ, ಅವ್ನು ಚಾಕು ಚುಚ್ಚಿದ, ಅವ್ನು ಕೊಲೆನ ಬಿಟ್ಟಾಗ ಯಾಕೆ ಬಿಡ್ಬೇಕು? ಮಹಿಳೆಯರಿಗೆ ಬಿಡೋದಲ್ಲ ಅವರು ಒಂದೊಂದ್ಸಲಕ ಗಂಡ ಮಕ್ಕಳನ್ನ ಹೆಂಗ್ ಬಿಟ್ಟಿರ್ಬೇಕು ಹುಡುಗನ, ಅದು ತಪ್ಪದು. ಆಮೇಲೆ ಪೊಲೀಸರನ್ನ ಬಂದೋಬಸ್ತ್ ಇಡ್ಬೇಕು. ಇಲ್ಲಾಂದ್ರೆ ಇಬ್ಬರನ್ನ ರಿಮೋಟರ್ ಇಬ್ಬರನ್ನ ಹಾಕ್ಬೇಕು, ಒಬ್ಬರನ್ನ ಹಾಕಿ ಒಬ್ಬರಿಗೆ ಅನ್ಯಾಯ ಒಬ್ರಿಗೆ ನ್ಯಾಯ. ಅದೇ ಅಂದ್ರೆ ಅವ್ನು ತಪ್ಪು ಮಾಡಿಲ್ಲ, ಈಗ ಬಗ್ಗೆ ತಪ್ಪು ಮಾಡ್ಯಾಳ, ಇಬ್ರು ತಪ್ಪು ಮಾಡಿದ್ರೆ ಇಬ್ಬರು ಹೋಗಿತ್ತು, ಇಬ್ಬರು ಒಂದು ಸಾಯ್ಬೇಕಾಗಿತ್ತು. ಸಾಯೋರು ಅವರೊಬ್ಬರನ್ನ ಪೊಲೀಸ್ ತಾನೇ ಇರ್ಬೇಕಂತ ಏನು ಉದ್ದೇಶಪೂರ್ವಕ ಏನು ಮಾಡಿತ್ತು. ಈ ಸಂದರ್ಭದಲ್ಲಿ ಮೂವಿ ಸಮಾಜದ ಜಿಲ್ಲಾಧ್ಯಕ್ಷ ಹನುಮಂತು, ಸಿಂಧನೂರು ತಾಲೂಕು ಅಧ್ಯಕ್ಷ ಗದ್ದೆಮ್ಮ, ರೇಣಮ್ಮ, ಹೊನ್ನಮ್ಮ, ಲಕ್ಷ್ಮಿ, ರತ್ನಮ್ಮ, ಶಾಂತಮ್ಮ, ನಾಗರತ್ನ ಉಪಸ್ಥಿತರಿದ್ದರು. ಸಿರಿವಂತ ತಾಲೂಕಿನ ಮಾಚನೂರು ನ್ಯಾಯಬೆಲೆ ಅಂಗಡಿ ಮಾಲೀಕ ಆಂಜನೇಯ ಇವರ ಲೈಸೆನ್ಸ್ ರದ್ದುಗೊಳಿಸಬೇಕು, ಆಹಾರ ನಿರೀಕ್ಷಕ ದೇವರಾಜ್ ಗೌಡ ಇವರನ್ನು ಸೇವೆಯಿಂದ ಅಮಾನತುಗೊಳಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯಿಂದ ಡಿಸಿ ಕಚೇರಿ ಮುಂದೆ ಧರಣಿ ನಡೆಸಿದರು. ಸಿರಿವಾರ ತಾಲೂಕಿನ ಮಾಚನೂರು ನ್ಯಾಯಬೆಲೆ ಅಂಗಡಿ ಮಾಲೀಕ ಆಂಜನೇಯ ಇವರ ಲೈಸೆನ್ಸ್ ರದ್ದುಗೊಳಿಸಬೇಕು, ಆಹಾರ ನಿರೀಕ್ಷಕ ದೇವರಾಜಗೌಡ ಇವರನ್ನು ಸೇವೆಯಿಂದ ಅಮಾನತುಗೊಳಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯಿಂದ ಡಿಸಿ ಕಚೇರಿ ಮುಂದೆ ಧರಣಿ ನಡೆಸಿದರು. ಆಂಜನೇಯ ಇವರು ಕಳೆದ 10 ತಿಂಗಳಿನಿಂದ ಮಾಚನೂರು ನ್ಯಾಯಬೆಲೆ ಅಂಗಡಿ ಜವಾಬ್ದಾರಿ ವಹಿಸಿಕೊಂಡಿದ್ದು ಪಡಿತರದಾರರಿಗೆ ಸರಿಯಾಗಿ ಪಡಿತರ ವಿತರಣೆ ಮಾಡುತ್ತಿಲ್ಲ. ಪ್ರತಿಯೊಬ್ಬ ಕಾರ್ಡುದಾರರಲ್ಲಿ 10 ರೂಪಾಯಿಯಿಂದ 20 ರೂಪಾಯಿ ವಸೂಲಿ ಮಾಡಿಕೊಂಡು ತಿಂಗಳ ಕೊನೆಯ ದಿನಗಳಲ್ಲಿ 2 ದಿನ ಪಡಿತರ ವಿತರಣೆ ಮಾಡುತ್ತಿದ್ದಾನೆ. 500ರಿಂದ 850 ಪಡಿತರ ಕಾರ್ಡುಗಳು ಇದ್ದು ಮಾಚನೂರು, ಬೊಮ್ಮನಾಳ, ಬೇವನೂರು, ತುಪ್ಪದೂರು 4 ಗ್ರಾಮಗಳಿಗೆ ಪ್ರತಿ ತಿಂಗಳಲ್ಲಿ ಸುಮಾರು 30ರಿಂದ 40 ಜನರಿಗೆ ಪಡಿತರ ವಂಚನೆ, ಪಡಿತರದಾರರಿಗೆ ಮೋಸ ಮಾಡಲಾಗುತ್ತಿದೆ ಎಂದು ಆಪಾದಿಸಿದರು. ಆಂಜನೇಯ ಅವರ ಅಂಗಡಿ ಲೈಸೆನ್ಸ್ ರದ್ದಿಗೆ ಹಲವು ಬಾರಿ ದೂರು ನೀಡಿದರೂ ಕ್ರಮಕ್ಕೆ ಮುಂದಾಗಿಲ್ಲ. ಆಂಜನೇಯ ಅವ್ಯವಹಾರಕ್ಕೆ ಆಹಾರ ಇಲಾಖೆ ನಿರೀಕ್ಷಕ ದೇವರಾಜಗೌಡ ಸಾಥ್ ನೀಡಿದ್ದು ಕೂಡಲೇ ಇವರನ್ನು ಸೇವೆಯಿಂದ ವಜಾಗೊಳಿಸಬೇಕೆಂದು ಒತ್ತಾಯಿಸಿದರು. ಪಡಿತರವನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡುತ್ತಿದ್ದು ಈ ಕುರಿತು ತನಿಖೆ ನಡೆಸಬೇಕು. ಹಳೆಯ ಲೈಸೆನ್ಸ್ದಾರರಾದ ಮಲ್ಲನಗೌಡ ಹೊಕರಾಡಿ ಇವರು 4 ಗ್ರಾಮಗಳ ಜನರಿಗೆ ಸರಿಯಾಗಿ ಪಡಿತರ ವಿತರಣೆ ಮಾಡುತ್ತಿದ್ದರು. ಮಲ್ಲನಗೌಡ ಇವರ ಲೈಸೆನ್ಸ್ಗೆ ಮಾಚನೂರು ಗ್ರಾಮ ವಹಿಸಿಕೊಡಬೇಕೆಂದು ಒತ್ತಾಯಿಸಿದ ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಾಯಿತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕರ್ನಾಟಕ ರಾಜ್ಯ ದಲಿತ ಸಮಿತಿ ಹೋರಾಟಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬೇಕೇ ಬೇಕು. ನ್ಯಾಯಬೆಲೆ ಲೈಸೆನ್ಸ್ ರದ್ದುಪಡಿಸಲೇಬೇಕು. ಅಂಜನೇಯನ ನ್ಯಾಯಬೆಲೆ ಅಂಗಡಿ ಲೈಸೆನ್ಸ್ ರದ್ದುಪಡಿಸಲೇಬೇಕು. ಡಾಕ್ಟರ್ ದೇವರಾಜನ ಅಮಾನತುಗೊಳಿಸಲೇಬೇಕು. ಕರ್ನಾಟಕ ರಾಜ್ಯ ದಲಿತ ಸಮಿತಿ ಹೋರಾಟಕ್ಕೆ ಅಂಜನೇಯ ಲೈಸೆನ್ಸ್ ರದ್ದುಪಡಿಸಲೇಬೇಕು. ಅಕ್ಕಿ ಕಳ್ಳ ವೀರಭದ್ರನ ಬಂಧಿಸಲೇಬೇಕು. ಅಂಜನೇಯ
ಮೇಲೆ ಕ್ರಮ ತಗೊಳ್ಳಬೇಕು. ಹಿರಿಯೂರು ತಾಲೂಕಿನ ಗಣಗಿನಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಮಾತನೂರು ಗ್ರಾಮದ ನ್ಯಾಯಬೆಲೆ ಅಂಗಡಿಯಲ್ಲಿ ಮಾಲು ಹಂಚುವಲ್ಲಿ ಅವ್ಯವಹಾರವಾದ ಕುರಿತು ಶ್ರೀಯುತ ಆಂಜನೇಯ ತಂದೆ ಮಹಾದೇವಪ್ಪ ಸಾಕಿನ ಲಕ್ಕಂದಿನ್ನಿ ಇವರ ಲೈಸೆನ್ಸ್ಗೆ ಅಟ್ಯಾಚ್ ಇರುವ ಮಾತನೂರು ನ್ಯಾಯಬೆಲೆ ಅಂಗಡಿಯಲ್ಲಿ ಸರಿಯಾಗಿ ಅಕ್ಕಿ, ಗೋಧಿ, ಜೋಳ ನಮ್ಮ ಪಡಿತರದಾರರಿಗೆ ಸರಿಯಾಗಿ ಮಾಲು ವಿತರಣೆ ಮಾಡದೆ ಅರ್ಧಂಬರ್ಧ ಮಾಲು ತಂದು ಸುಮಾರು 1 ವರ್ಷಗಳಿಂದ ಇದೇ ಥರ ಜನರಿಗೆ ಮೋಸ ಮಾಡುತ್ತಾ ಸುಮಾರು 40-50 ಜನರಿಗೆ ಪ್ರತಿ ತಿಂಗಳು ಕಡಿಮೆ ಮಾಲು ಹಂಚುತ್ತಾ ಅವ್ಯವಹಾರ ಮಾಡುತ್ತಿದ್ದಾರೆ. ಇವರ ಮೇಲೆ ಕ್ರಮ ತಗೊಳ್ಕೊಂಡು ಮಾನ್ಯ ತಹಶೀಲ್ದಾರ್ ಶಿರವಾರ ಇವರಿಗೆ ಮನವಿ ಕೊಟ್ಟಿದ್ದೇವೆ. ಸುಮಾರು 2 ಸಾಲ ಕೊಟ್ಟಿದ್ದೇವೆ. ಆಮೇಲೆ ಆಹಾರ ಮತ್ತು ನಾಗರ ಸರಬರಾಜು ಇಲಾಖೆ ಫುಡ್ಡು ಅಧಿಕಾರಿಗಳಿಗೆ ನಾವು 2 ಸಾಲ ಮನವಿ ಕೊಟ್ಟರು. ಅವರಲ್ಲಿಂದ ನೋಟಿಸ್ ಹೋಗಿ ವಿಚಾರಣೆಗೆ ಎದುರಾಗಬೇಕೆಂದು ಹೇಳಿದರೆ 2 ಸಾಲ ವಿಚಾರಣೆ ಮಾಡಿದಾಗ ಅವರು ಬಂದು ನಮ್ಮ ಊರಿಗೆ ಬಂದು ಯಾವುದೇ ವಿಚಾರಣೆ ಮಾಡದೆ ಅಲಕ್ಷ್ಯತನದಿಂದ ಅವರ ಮೇಲೆ ನಡೆಸಿರ್ತಕ್ಕಂಥ ದರ್ಬಾರು ವೀರಭದ್ರಪ್ಪ ಹಾಲ್ದಾರ್ ಮತ್ತು ಶಿವಪ್ಪಗೌಡ ಮಾಜಿ ನಿವೃತ್ತ ಅಧಿಕಾರಿಗಳು ಇವರ ದರ್ಬಾರಿನಿಂದ ನ್ಯಾಯಬೆಲೆ ಅಂಗಡಿಗೆ ತನಿಖೆ ಮಾಡದೆ ಅವರ ದರ್ಬಾರು ಮೆರೀತಿದ್ದಾರೆ. ನಮಗೆ ನ್ಯಾಯ ಕೊಡುವವರೆಗೆ ನಾವು ಹೋರಾಟ ಮಾಡುತ್ತೇವೆ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ಮುಖಾಂತರ ಮನವಿ ಸಲ್ಲಿಸಲಿಕ್ಕೆ ನಾವೆಲ್ಲರೂ ಸಿದ್ಧರಾಗಿದ್ದೇವೆ ಎಂದು ಧರಣಿಯಲ್ಲಿ ಜಿಲ್ಲಾ ಸಂಘಟನಾ ಸಂಚಾಲಕ ಎಂಬಿ ಮಾರೆಪ್ಪ, ಹೋಬಳಿ ಸಂಚಾಲಕ ಬಾಲಪ್ಪ, ಟಿಎಸ್ ಮಾರೆಪ್ಪ ತುಪ್ಪದೂರು, ಕೆ ನಾಗರಾಜ್ ಬೊಮ್ಮನಾಳ, ಪರಮೇಶ್ ಮಾಚನೂರು, ಚನ್ನಬಸವ ಮಾಚನೂರು, ಬಸವರಾಜ್ ವಿಜಯ್ ಸೇರಿದಂತೆ ಗ್ರಾಮಸ್ಥರು ಭಾಗವಹಿಸಿದರು. ಸರ್ಕಾರಿ ಭೂಮಿಯಲ್ಲಿ ಸಾಗುವಳಿ ಮಾಡಿದ ಬಡ ರೈತರನ್ನು ಒಕ್ಕಲೆಬ್ಬಿಸದೆ ರಕ್ಷಣೆ ನೀಡಬೇಕು ಎಂದು ಒತ್ತಾಯಿಸಿ ಅಖಿಲ ಭಾರತ ಕಿಸಾನ್ ಸಂಘಟನೆ ನೇತೃತ್ವದಲ್ಲಿ ರೈತರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಸರ್ಕಾರಿ ಭೂಮಿಯಲ್ಲಿ ಸಾಗುವಳಿ ಮಾಡಿದ ಬಡ ರೈತರನ್ನು ಒಕ್ಕಲೆಬ್ಬಿಸದೆ ರಕ್ಷಣೆ ನೀಡಬೇಕು ಎಂದು ಒತ್ತಾಯಿಸಿ ಅಖಿಲ ಭಾರತ ಕಿಸಾನ್ ಸಂಘಟನೆ ನೇತೃತ್ವದಲ್ಲಿ ರೈತರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಮಾನ್ವಿ ತಾಲೂಕಿನ ಕುರುಡಿ ಗ್ರಾಮದ ಸರ್ವೆ ನಂಬರ್ 297/2 1955ರಲ್ಲಿ ಸುಮಾರು ವರ್ಷಗಳಿಂದ ಸರ್ಕಾರಿ ಭೂಮಿಯಲ್ಲಿ 6 ಜನ ಭೂಹೀನ ಬಡವರು ಸಾಗುವಳಿ ಮಾಡುತ್ತಾ ಬಂದಿದ್ದು, ಸದರಿ ಭೂಹೀನ ಬಡವರನ್ನು ಭೂಮಿ ಕಬ್ಜಾ ಬಿಡಿಸಲು ಕೆಲವರು ಇಂದಿಗೂ ಪ್ರಯತ್ನ ಮಾಡುತ್ತಿದ್ದಾರೆ. ಸರ್ಕಾರಿ ಭೂಮಿಯಲ್ಲಿ ಬಿತ್ತನೆ ಮಾಡಿದ ಹತ್ತಿ ಬೆಳೆಯನ್ನು ನಾಶ ಮಾಡಿದ್ದು ಕೂಡಲೇ ರೈತರಿಗೆ ರಕ್ಷಣೆ ನೀಡಬೇಕೆಂದು ಆಗ್ರಹಿಸಿದರು. ಕುರುಡಿ ಗ್ರಾಮದಲ್ಲಿ ಇದ್ದ ಸಿದ್ದಪ್ಪ ಎಂಬುವವರು ತಹಸೀಲ್ದಾರ್ ಆದೇಶ ಸಿಕ್ಕಿದೆ ಎಂದು ಸುಳ್ಳು ಪ್ರಚಾರ ಮಾಡಿ ಭೂಹೀನ ಬಡವರು ಬಿತ್ತನೆ ಮಾಡಿದ ಹತ್ತಿ ಬೆಳೆ ನಾಶಪಡಿಸಿದ್ದಾರೆ. ಹೀಗಾಗಿ ಭೂಹೀನ ಬಡವರು ಕಣ್ಣೀರಿಡುವಂತೆ ಮಾಡಿದ್ದಾರೆ ಎಂದು ದೂರಿದರು. ಕಳೆದ 30-40 ವರ್ಷಗಳಿಂದ ಸರ್ಕಾರಿ ಭೂಮಿಯನ್ನು ಬಡ ಜನರು ಸಾಗುವಳಿ ಮಾಡುತ್ತಾ ಬಂದಿದ್ದು, ಪಟ್ಟಕ್ಕಾಗಿ ಅರ್ಜಿ ಸಲ್ಲಿಸಿದರೂ ಇದುವರೆಗೂ ಪಟ್ಟ ನೀಡಿಲ್ಲ. ಸರ್ಕಾರಿ ಭೂಮಿಯಲ್ಲಿ ಸಾಗುವಳಿ ಮಾಡುವ ಬಡವರಿಗೆ ಕಾನೂನಾತ್ಮಕ ರಕ್ಷಣೆ ನೀಡಿ ಬಡವರ ಪಾಲಿನ ಭೂಮಿ ಸಂರಕ್ಷಣೆಗೆ ಮುಂದಾಗಬೇಕೆಂದು ಒತ್ತಾಯಿಸಿದರು. ಭೂಹೀನ ಬಡವರು ತಮ್ಮ ಜೀವನಕ್ಕಾಗಿ ಸರ್ಕಾರದ ಭೂಮಿಯಲ್ಲಿ ಸಾಗುವಳಿ ಮಾಡುತ್ತಿರುವುದರಿಂದ ಯಾವುದೇ ಕಾನೂನು ಸುವ್ಯವಸ್ಥೆಗೆ ಭಂಗ ಉಂಟಾಗುವುದಿಲ್ಲ. ಕಾನೂನು ಬಾಹಿರವಾಗಿ ಬಡವರ ಸಾಗುವಳಿ ಮಾಡುವ ತುಂಡು ಭೂಮಿಯನ್ನು ಕೈವಶ ಮಾಡಿಕೊಳ್ಳುವುದು ನ್ಯಾಯಸಮ್ಮತವೇ ಎಂದು ಪ್ರಶ್ನಿಸಿದ್ದಾರೆ. ಬಡವರು ಸರ್ಕಾರಿ ಭೂಮಿಯಲ್ಲಿ ಬಿತ್ತನೆ ಮಾಡಿರುವುದನ್ನು ಅಕ್ರಮವಾಗಿ ನಾಶ ಮಾಡಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಸರ್ಕಾರಿ ಭೂಮಿ ಸಾಗುವಳಿದಾರರನ್ನು ಒಕ್ಕಲೆಬ್ಬಿಸದಂತೆ ಸೂಕ್ತ ರಕ್ಷಣೆ ನೀಡಬೇಕೆಂದು ಮನವಿಯಲ್ಲಿ ಆಗ್ರಹಿಸಿದರು. ವರದಿ ಸಲ್ಲಿಸುವಂತೆ ಕ್ರಮ ವಹಿಸಿದ್ದರಿಂದ ಸದರಿ ಬಡವರಿಗೆ ನ್ಯಾಯ ಸಿಗುವ ಭರವಸೆ ಮೂಡಿಸಿತು. ಹಿಂದುಳಿದ ಪ್ರದೇಶಗಳಲ್ಲಿ ಆರ್ಥಿಕವಾಗಿ ಮಾನವೀಯ ದೃಷ್ಟಿಕೋನದಲ್ಲಿ ಪಟ್ಟ ನೀಡಲು ಮಾನ್ಯ ಸಹಾಯಕ ಆಯುಕ್ತರು ಮತ್ತು ಮಾನ್ಯ ಕಂದಾಯ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ಸರ್ಕಾರಿ ಆಯಾ ಸರ್ವೆ ನಂಬರ್ಗಳಲ್ಲಿ ಸಾಕಿರುವ ಬಡವರಿಗೆ ಕಾನೂನಾತ್ಮಕ ರಕ್ಷಣೆ ನೀಡಿ ಇವರ ಪಾಲಿಗೆ ಭೂಮಿ ಉಳಿಸಿಕೊಡಬೇಕಾಗಿದೆ. ದಿನಾಂಕ 11/6/2024ರಂದು ಶ್ರೀ ಸಿದ್ದಪ್ಪ ಸೇರಿ ಮಾನ್ಯ ತಹಸೀಲ್ದಾರ್ ಮಾನವಿಯವರಿಗೆ ಕುರುಡಿ ಗ್ರಾಮದ ಭೂಹೀನ ಬಡವರು ದೌರ್ಜನ್ಯದಿಂದ ಭೂಮಿ ಕಬ್ಜೆ ಮಾಡಲು ಪ್ರಯತ್ನಿಸುತ್ತಿರುವುದರಿಂದ ಮಾನವಿಯವರಿಗೆ ಸದರಿ ಜಮೀನುಗಳಿಗೆ ಸಂಬಂಧಿಸಿದಂತೆ ಕಾನೂನು ಸುವ್ಯವಸ್ಥೆ ಹದಗೆಡುವ ಸಾಧ್ಯತೆ ಇರುವುದರಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ಸದರಿ ಗ್ರಾಮಕ್ಕೆ ಭೇಟಿ ನೀಡಿ ಕಾನೂನು ಸುವ್ಯವಸ್ಥೆಗೆ ಬಂಡಿ ಗ್ರಾಮದ ಸರ್ವೆ ನಂಬರ್ 297/2 1955 ಸುಮಾರು ವರ್ಷಗಳಿಂದ ಭೂಹೀನ ಬಡವರು ತಲಾ 1 ಎಕರೆಯಂತೆ ಉಪಜೀವನಕ್ಕಾಗಿ ಸ್ವಾವಲಂಬಿ ಮಾಡಿ ಹತ್ತಿ ಬೀಜ ನಾಟಿ ಮಾಡಿದ್ದಾರೆ. ಈ ನಾಟಿ ಮಾಡಿದ ಭೂಮಿಯಲ್ಲಿ ಹತ್ತಿ ಬೆಳೆಯನ್ನು ಪಟ್ಟಭೂಮಿದಂತ ಇವರು ಹೊಂದಿದ್ದಾರೆ. ಇವತ್ತಿಗೆ ಈ ಪಟ್ಟಭೂಮಿ ಇದ್ದಾಗಲೂ ಕುರುಡಿ ಸರ್ಕಾರಿ ಸರ್ವೆ ನಂಬರ್ 955 ವಿಸ್ತೀರ್ಣ 18 ಎಕರೆ ಪೈಕಿ 12 ಎಕರೆ ಇವತ್ತು ಅವ್ರ ಕೈವಶವನ್ನು ಮಾಡಿಕೊಂಡಿದ್ದಾರೆ. ಕಾನೂನು ಬಾಹಿರವಾಗಿ ತಮ್ಮ ವಶದಲ್ಲಿ ಇಟ್ಟುಕೊಂಡಿದ್ದಾರೆ. ಸದರಿ ಸರ್ವೆ ನಂಬರ್ 955 ವಿಸ್ತೀರ್ಣ 18 ಎಕರೆ ಸಾಗುವಳಿದಾರರು ಸರ್ಕಾರದ ನಿಯಮಗಳ ಅನುಸಾರವಾಗಿ ಈಗಾಗಲೇ 50, 53 ಹಾಗೂ 57 ಅರ್ಜಿ ನಮೂನೆಗಳನ್ನು ಸಲ್ಲಿಸುತ್ತಾ ಬಂದರೂ ಭೂಮಿ ಪಟ್ಟ ಸಿಗದೆ ಪರಿತಪಿಸುವಂತಾಗಿದೆ.
ಮಾನ್ಯ ತಾಲೂಕಿನ ಕುರುಡಿ ಗ್ರಾಮದ ಸರ್ವೆ ನಂಬರು 297 *2 955 ***ರಲ್ಲಿ ಸುಮಾರು ವರ್ಷಗಳಿಂದ ಈ ಸರ್ಕಾರಿ ಭೂಮಿಯಲ್ಲಿ 6 ಜನರಂತೆ ಭೂಹೀನ ಬಡವರು ಸಾಗುವಳಿ ಮಾಡ್ತಾ ಬಂದಿದ್ದಾರೆ. ಸದರಿ ಭೂಹೀನ ಬಡವರನ್ನು ಭೂಮಿಯ ಕಬ್ಜೆಗೊಳಿಸಲು ಕೆಲವರು ಇಂದಿಗೂ ಪ್ರಯತ್ನ ಮಾಡ್ತಾ ಹಲವಾರು ರೀತಿಯಲ್ಲಿ ತೊಡಕುಗಳನ್ನು ಉಂಟು ಮಾಡ್ತಾ ಸದರಿ ಸಾಗುವಳಿದಾರನನ್ನು ಭೂಮಿಯಿಂದ ಹೊರದಬ್ಬಲು ಪ್ರಯತ್ನ ಮಾಡ್ತಾ ಬರಲಾಗುತ್ತಿದೆ. ಸರ್ವೆ ನಂಬರ್ 310, 575, 436, 306, 83, 141/1 ಭೂಮಿ. ಈ ಸಂದರ್ಭದಲ್ಲಿ ಸಂಘಟನೆ ರಾಜ್ಯಾಧ್ಯಕ್ಷ ಬಿ ಬಸವಲಿಂಗಪ್ಪ, ತಾಲೂಕು ಅಧ್ಯಕ್ಷ ವಿ ಮುದುಕಪ್ಪ ನಾಯಕ್, ಉಪಾಧ್ಯಕ್ಷ ಆನಂದಪ್ಪ ಭೋವಿ, ಸದಸ್ಯರಾದ ಯಲ್ಲಪ್ಪ ನಾಯಕ ಕುರುಡಿ, ಅಮರೇಶಪ್ಪ ಚಿಕ್ಕಲಪರವಿ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. N150 ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್, ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8884460181. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. Sri Raghavendra Ghee, Sri Raghavendra Tupa, Sri Raghavendra Ghee. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್.
We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. SAK Convention Hall. Book now, flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit SAK Convention Hall, Shekhar Nagar, IB Road, Raichur. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನಾಡಪ್ರಭು ಕೆಂಪೇಗೌಡ ಜಯಂತಿ ಹಾಗೂ ಡಾಕ್ಟರ್ ಫಾಗು ಹಳಕಟ್ಟಿ ಜನ್ಮದಿನದ ನಿಮಿತ್ತ ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಪರ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ KR ದುರ್ಗೇಶ್ ಅವರು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿದರು. ನಾಡಪ್ರಭು ಕೆಂಪೇಗೌಡ ಜಯಂತಿ ಹಾಗೂ ಡಾಕ್ಟರ್ ಫಗು ಹಳಕಟ್ಟಿ ಜನ್ಮದಿನದ ನಿಮಿತ್ತ ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಪರ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ KR ದುರ್ಗೇಶ್ ಅವರು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿದರು. ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಶ್ರೀ ಕೆಂಪೇಗೌಡ ಹಾಗೂ ಡಾಕ್ಟರ್ ಫಗು ಹಳಕಟ್ಟಿ ಜನ್ಮದಿನದ ನಿಮಿತ್ತ ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನು ಜೂನ್ 27ರಂದು ಹಾಗೂ ಫಗು ಹಳಕಟ್ಟಿಯವರ ಜನ್ಮದಿನವಾದ ಜುಲೈ 2ರಂದು ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆ ಎಂದು ಆಚರಿಸಲಾಗುತ್ತಿದ್ದು, ವೇದಿಕೆ ಕಾರ್ಯಕ್ರಮಕ್ಕೆ ಶಿಷ್ಟಾಚಾರದಂತೆ ಜನಪ್ರತಿನಿಧಿಗಳು ಹಾಗೂ ಗಣ್ಯ ಮಾನ್ಯರನ್ನು ಆಮಂತ್ರಣ ಪತ್ರಿಕೆಗಳನ್ನು ನೀಡಿ ಆಹ್ವಾನಿಸಲಾಗುವುದು. ನುರಿತ ಉಪನ್ಯಾಸಕರಿಂದ ಉಪನ್ಯಾಸ ಮತ್ತು ಸಂಗೀತ ಕಲಾತಂಡಗಳಿಂದ ಸಂಗೀತ ಗಾಯನ ಕಾರ್ಯಕ್ರಮ ಹಾಗೂ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಪ್ರಬಂಧ, ರಂಗೋಲಿ, ಚರ್ಚಾ ಸ್ಪರ್ಧೆಗಳನ್ನು ಏರ್ಪಡಿಸಲು ಅಗತ್ಯ ಕ್ರಮ ವಹಿಸುವಂತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಕೆಂಪೇಗೌಡರ ಜಯಂತಿಯ ವೇದಿಕೆ ಕಾರ್ಯಕ್ರಮದಲ್ಲಿ ಉಪನ್ಯಾಸಕಿ ಪ್ರೇಮಲತಾ ಹಾಗೂ ಫಗು ಹಳಕಟ್ಟಿಯವರ ಜನ್ಮದಿನವಾದ ಜುಲೈ 2ರಂದು ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆಯ ವೇದಿಕೆ ಕಾರ್ಯಕ್ರಮದಲ್ಲಿ ಸಾಹಿತಿ ವೀರ ಹನುಮಾನ್ ಅವರು ಉಪನ್ಯಾಸ ನೀಡಲಿದ್ದು, ಇದಕ್ಕಾಗಿ ಅಗತ್ಯ ಕ್ರಮ ವಹಿಸುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. 8ನೇ ತರಗತಿ ಮಕ್ಕಳು 8ರಿಂದ 10ನೇ ತರಗತಿ ಮಕ್ಕಳಿಗೆ ಕೆಂಪೇಗೌಡರ ಬಗ್ಗೆ ಒಂದು ಎಸ್ಸೆ ರೈಟಿಂಗ್ಸ್ ಅನ್ನು ರೆಡಿ ಮಾಡಬೇಕು. ವ್ಯಾಲ್ಯೂಯೇಷನ್ ಮಾಡಿಸಿ ಅದನ್ನು ಫಸ್ಟ್, ಸೆಕೆಂಡ್, ಥರ್ಡ್ ಹೈಸ್ಕೂಲು PUC ನೀವು ಮಾಡಿ, PUC ನೀವು ಮಾಡಿ, ಆಯಿತಾ? PUC ನೀವು ಸೇಮ್ ನಾನು ಅವ್ರಿಗೆ ಏನು ಹೇಳ್ತಾರೆ ಅಂದರೆ ನಿಮಗೆ 3 ಆ ನಂತರ ರಂಗೋಲಿ ಸ್ಪರ್ಧೆ ಏನಾದರೂ ನಿಮ್ಮ ಇವರಲ್ಲಿ ಫೈನಲ್ ಮಾಡಿ ಕಳಿಸ್ಕೊಡಿ, ಆಯಿತಾ? ಈ ಜಿಲ್ಲೆಯಾದ್ಯಂತ ಮಾಡೋದು ಇಲ್ಲ, ನಮ್ಮ ಹಂಗಿದೆ ಟೈಮ್ ಇಲ್ಲ, ಸಮಸ್ಯೆ ಇದೆ ಸರ್. ನಾಳೆ ಮಾಡಬೇಕು
ನನಗೆ ನಿನ್ನೆ ಸೆಕ್ರೆಟರಿ ಮೀಟಿಂಗ್ ತಗೊಂಡಿದ್ದೆ. ನಾನಲ್ಲಿ ರೆವಿನ್ಯೂ ಮೀಟಿಂಗ್ ಇದ್ದಾಗೂ ಗೈಡ್ಲೈನ್ ಬಂದರೆ ವೇಷಭೂಷಣ ಅವು ಮಾಡ್ಬೋದು ಸರ್. ಟೈಮ್ ಇರಲಾರ್ದು ಛದ್ಮವೇಷ ಅನ್ನೋದು ಕಾರ್ಯಕ್ರಮ ಯಾರು ಮಾಡಿಸ್ಲಿಕ್ಕೆ ಮಕ್ಕಳಿಗೆ ನಾವು ಸ್ಟೇಜ್ ಪ್ರೋಗ್ರಾಮನ್ನು ಮಾಡೋಣ. ಸೇಮ್ ಸ್ಟೇಜ್ ಪ್ರೋಗ್ರಾಮ್ ಪ್ರಕಾರ ಪ್ರೋಟೋಕಾಲ್ ಪ್ರಕಾರ ಏನು ಮಾಡಬೇಕು, ಎಲ್ಲ ವಿಷಯವನ್ನು ತಿಳಿಸೋದು, ಜೊತೆಗೆ ಎಲ್ಲ ಜನಪ್ರತಿನಿಧಿಗಳಿಗೆ ಮಾಹಿತಿಯನ್ನು ಒದಗಿಸುವಂಥ ವ್ಯವಸ್ಥೆ ಮಾಡೋದು. ಆನಂತರ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಈಗೇನೋ ಬಂದಿದ್ದೀರಲ್ಲ, ನೀವು ಬರೇ ಒಬ್ಬೊಬ್ಬರು ಬರೋದು ಬೇಡ, ನೀವು ಒಂದು 10 ಜನ 12 ಜನ ಜಾಸ್ತಿ ಜನ ಕರ್ಕೊಂಡ್ಬರೋಂಥ ವ್ಯವಸ್ಥೆ ಮಾಡಿರಿ. ಆನಂತರ ನಾವು ಸ್ಕೂಲ್ಗಳಿಂದ ಈಗಾಗಲೇ ಇರ್ತಕ್ಕಂಥ ಮಕ್ಕಳನ್ನು ಪಕ್ಕದ ಸ್ಕೂಲ್ಗಳಿಂದ ಮಕ್ಕಳನ್ನು ಕರೆಸಿ ಅದು ಸಂಬಂಧಪಟ್ಟಂಗೆ ಎಲ್ಲರೂ ಕರೆಸಿ ಅವತ್ತು ಜನಸಂಖ್ಯೆ ಕೂರಿಸಿ ಒಂದು ವಿಜೃಂಭಣೆಯಿಂದ ಆಚರಣೆ ಮಾಡೋಣ. ಜೊತೆಗೆ ಈ ವಿದ್ಯಾರ್ಥಿಗಳಿಗೆ ಕೆಲವೊಂದನ್ನು ಪ್ರೋಗ್ರಾಮ್ಗಳನ್ನು ಮಾಡಬೇಕಂದ್ರೆ, ಈಗ ಕೆಂಪೇಗೌಡರಲ್ಲಿ ಎಸ್ಸೆ ರೈಟಿಂಗ್ ಬರೆಯೋದು, ಪ್ರಬಂಧ ಸ್ಪರ್ಧೆಯನ್ನು ಬರೆಯೋದಾಗಲಿ, ಆನಂತರ ರಂಗೋಲಿ ಸ್ಪರ್ಧೆಗಳನ್ನು ಆಗಲಿ. ಇದು DDP ಅವರು ನಾಳೆನೇ ಈ ಕೆಲಸವನ್ನು ಮಾಡಿಸ್ಬೇಕು. DDP ಬಂದಿದ್ದಾರೆ 27/6/2024 ಕೆಂಪೇಗೌಡ ಅವರ ಜಯಂತಿಯನ್ನು ಆಚರಣೆ ಮಾಡಲಿದೆ. ಈಗಾಗಲೇ ಇದು ಪೂರ್ವ ಸಿದ್ಧತೆಯಾಗಿ ಇಲ್ಲಿ ಕೆಂಪೇಗೌಡರು ಜಾತಿ ಜನಾಂಗದವರು ಇಲ್ಲಿ ಲೆಕ್ಕ ಹಾಕಂಗಿಲ್ಲ. ಅದಕ್ಕೋಸ್ಕರ ಎಲ್ಲ ಸಂಬಂಧಪಟ್ಟ ನಮ್ಮ ಕನ್ನಡ ಸಾಹಿತಿಗಳು, ಸಂಬಂಧಪಟ್ಟ ಇತಿಹಾಸಕ್ಕೆ ಸಂಬಂಧಪಟ್ಟ ತಜ್ಞರು ಮತ್ತು ಸಂಘ ಸಂಸ್ಥೆಗಳು ಇವರೆಲ್ಲ ಸೇರಿಕೊಂಡು ಒಂದು ಉತ್ತಮವಾಗಿ ನಾವು ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡೋಣ ಅಂತೇಳಿ ಇವತ್ತಿನೆಲ್ಲ ಕರೆಸಿದ್ದೀನಿ. ಅದಕ್ಕೆ ಸಮಾಜ ಬಾಂಧವರಿದ್ದರೆ ಅವ್ರು ಏನು ಮಾಡ್ತಿದ್ರು, ಎಲ್ಲರೂ ಕೂಡ ಬರ್ತಿದ್ರು, ಭಾಳ ಜನ ಬರ್ತಾಯಿದ್ರು, ಮಾಡೋಣ ಸರ್ ಅಂತ. ಹಾಗಾಗಿ ಸಮಾಜ ಅಂತ ವಿಚಾರ ಮಾಡೋದು ಬೇಡ. ಈಗ ಅವ್ರು ಇರಲಿ ಇರಲಿ, ನಾವು ನಮ್ಮ ಹಂತದಲ್ಲಿ ಒಂದು ಉತ್ತಮವಾಗಿ ನಾವೆಲ್ಲ ಸೇರಿಕೊಂಡು ಮಾಡೋಣ, ಕೆಂಪೇಗೌಡ ಜಯಂತಿ ಆಚರಣೆ ಮಾಡೋಣ. ಪ್ರತಿ ಸಲ ಏನಾಗ್ತಿತ್ತು ಅಂದರೆ ಓನ್ಲಿ ಫಾರ್ ಫೋಟೋ ಔಪಚಾರಿಕ ಮಾಡೋದು ಬರೋದಾಗ್ತದೆ, ಅದು ಮಾಡೋದು ಬೇಡ. ಸ್ವಲ್ಪ ನೀವು ನಿಮ್ಮ ಇದ್ರ ಮುಖಾಂತರ, ಸಾಹಿತಿ ಮುಖಾಂತರ ಬೇರೆ ಇದು ಪ್ರಚಾರ ಜಾಸ್ತಿ ಮಾಡಬೇಕು. ಕೆಂಪೇಗೌಡ ಜಯಂತಿಗೆ ಅಂತ ಸ್ವಲ್ಪ ಪ್ರಚಾರ ಜಾಸ್ತಿ ಮಾಡಿ ಎಲ್ಲ ಸಂಘ ಸಂಸ್ಥೆಗಳು ಒಳಗೊಳ್ಳಿ, ಆಮೇಲೆ ಸಾಹಿತ್ಯಾಸಕ್ತರು, ಹಿರಿಯ ತಜ್ಞರು, ಆಮೇಲೆ ಕೆಲವು ಸಂಘ ಸಂಘಟನೆಗಳು ಎಲ್ಲರೂ ಒಟ್ಟುಗೂಡಿಕೊಂಡು ಇವತ್ತು ಈ ಕಾರ್ಯವನ್ನು ಎಲ್ಲರೂ ಕೂಡ ಮಾಡೋಣ. ಜಯಂತಿಯನ್ನು ಸ್ವಲ್ಪ ಅದ್ದೂರಿಯಾಗಿ ಮಾಡೋಣ. ಈ ವೇಳೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಿಯಾದ ಮಂಗಳಾ ನಾಯಕ್ ಅವರು ಮಾತನಾಡಿ, ಎಲ್ಲ ಸಮುದಾಯ ಬಾಂಧವರು, ವಚನ ಸಾಹಿತ್ಯ ಪ್ರಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಮಾಜಕ್ಕೆ ಕೊಡುಗೆ ನೀಡಿದ ಮಹನೀಯರ ಜನ್ಮ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸುವ ಮೂಲಕ ಯಶಸ್ವಿಗೊಳಿಸಬೇಕು ಎಂದರು. ಇದೇ ರಾಯಚೂರು ನಗರಸಭೆಯ ಸಮುದಾಯ ಸಂಘಟನಾ ಅಧಿಕಾರಿ ಕೃಷ್ಣ, ಜಿಲ್ಲಾ ಶಾಲಾ ಶಿಕ್ಷಣ ಇಲಾಖೆಯ ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಪರಶುರಾಮ್, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅಧಿಕಾರಿ ರೆಡ್ಡಿ ಪ್ರೇಮಲತಾ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವೆಂಕಟೇಶ್, ಸಾಹಿತಿಗಳಾದ ವೀರ ಹನುಮಾನ್, ಆಂಜನೇಯ, ರೇಖಾ ಬಡಿಗೇರ್, ಶ್ರುತಿ ಸಾಹಿತ್ಯ ಸಂಸ್ಥೆಯ ಅಧ್ಯಕ್ಷ ಮುರಳೀಧರ್ ಕುಲಕರ್ಣಿ, ಹಿರಿಯ ಚಿತ್ರಕಲಾವಿದರಾದ ಸೇರಿದಂತೆ ಇತರರು ಸಭೆಯಲ್ಲಿ ಇದ್ದರು. ರಂಗಸಿರಿ ಸಾಂಸ್ಕೃತಿಕ ಕಲಾ ಬಳಗ ಹಾಗೂ ಕರ್ನಾಟಕ ಬೀದಿ ನಾಟಕ ಅಕಾಡೆಮಿ ಬೆಂಗಳೂರುಗಳ ಸಹಯೋಗದಲ್ಲಿ ಜೂನ್ 27ರಂದು ನಗರದ ಕನ್ನಡ ಭವನದಲ್ಲಿ ಸಂಜೆ ಬೀದಿ ರಂಗದಿನ ಹಾಗೂ ಸಿಜಿಕೆ ರಂಗ ಪುರಸ್ಕಾರ ಕಾರ್ಯಕ್ರಮ ಸಂಜೆ 6 ಗಂಟೆಗೆ ಆಯೋಜಿಸಲಾಗಿದೆ ಎಂದು ರಂಗಸಿರಿ ಸಾಂಸ್ಕೃತಿಕ ಕಲಾ ಬಳಗದ ಅಧ್ಯಕ್ಷ ರಂಗಸ್ವಾಮಿ ಹೇಳಿದರು. ರಂಗಸಿರಿ ಸಾಂಸ್ಕೃತಿಕ ಕಲಾ ಬಳಗ ಹಾಗೂ ಕರ್ನಾಟಕ ಬೀದಿ ನಾಟಕ ಅಕಾಡೆಮಿ ಬೆಂಗಳೂರುಗಳ ಸಹಯೋಗದಲ್ಲಿ ಜೂನ್ 27ರಂದು ನಗರದ ಕನ್ನಡ ಭವನದಲ್ಲಿ ಸಿಜಿಕೆ ಬೀದಿ ರಂಗದಿನ ಹಾಗೂ ಸಿಜಿಕೆ ರಂಗ ಪುರಸ್ಕಾರ ಕಾರ್ಯಕ್ರಮ ಸಂಜೆ 6 ಗಂಟೆಗೆ ಆಯೋಜಿಸಲಾಗಿದೆ ಎಂದು ರಂಗಸಿರಿ ಸಾಂಸ್ಕೃತಿಕ ಕಲಾ ಬಳಗದ ಅಧ್ಯಕ್ಷ ರಂಗಸ್ವಾಮಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸಿಜಿಕೆ ರಂಗ ಪುರಸ್ಕಾರವನ್ನು ನಟಿ ನಿರ್ದೇಶಕಿ ನಿರ್ಮಲಾ ವೇಣುಗೋಪಾಲ್ ಹಾಗೂ ಕಲಾವಿದ ಡಿಂಗ್ರಿ ನರೇಶ್ ಇವರಿಗೆ ಪ್ರದಾನ ಮಾಡಲಾಗುತ್ತದೆ. ಕಾರ್ಯಕ್ರಮವನ್ನು ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿ ಉಪಾಧ್ಯಕ್ಷ ಡಾಕ್ಟರ್ ರಜಾಕ್ ಉಸ್ತಾದ್ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಹಿರಿಯ ರಂಗಕರ್ಮಿ ವಿಎನ್ ಅಕ್ಕಿ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಪತ್ರಕರ್ತ ಚನ್ನಬಸವಣ್ಣ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವೆಂಕಟೇಶ್ ಬೇವಿನ ಬೆಂಚಿ, ರಂಗ ನಿರ್ದೇಶಕ ಲಕ್ಷ್ಮಣ್ ಮಂಡಲ್ಗೇರ, ರಂಗಸ್ವಾಮಿ ಆಗಮಿಸಲಿದ್ದಾರೆ. ರಂಗಗೀತೆಗಳ ಗಾಯನವನ್ನು ನಿರ್ಮಲಾ ರಾಯಚೂರು, ಚಂದ್ರಕಲಾ ತಂಡ, ಶಾಂತಮೂರ್ತಿ ತಂಡ ಮತ್ತು ಜಾನಪದ ಗಾಯನವನ್ನು ವೆಂಕಟ ನರಸಿಂಹಲು ಇವರು ನಡೆಸಿಕೊಡಲಿದ್ದಾರೆ. ರಂಗ ಆಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಸಂಜೆ 6 ಗಂಟೆಗೆ ಕನ್ನಡ ಭವನ ರಾಯಚೂರಿನಲ್ಲಿ ಸಿಜಿಕೆ ಬೀದಿ ರಂಗದಿನ, ಸಿಜಿಕೆ ರಂಗ ಪುರಸ್ಕಾರ
ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಡಾಕ್ಟರ್ ರಜಾಕ್ ಉಸ್ತಾದ್ ಉಪಾಧ್ಯಕ್ಷರು ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿ ರಾಯಚೂರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ VN ಅಕ್ಕಿ ಹಿರಿಯ ರಂಗಭೂಮಿ ಕಲಾವಿದರು ರಾಯಚೂರು ಇವರು ವಹಿಸಿಕೊಳ್ಳಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶ್ರೀ ಚನ್ನಬಸವಣ್ಣ ಪತ್ರಕರ್ತರು ಹಾಗೂ ಅಧ್ಯಕ್ಷರು ರಿಪೋರ್ಟರ್ಸ್ ಗಿಲ್ಡ್ ರಾಯಚೂರು. ಅದೇ ರೀತಿ ವೆಂಕಟೇಶ್ ಬೇಲೂರು ಬೆಂಚಿ ಅಧ್ಯಕ್ಷರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ರಾಯಚೂರು. ಶ್ರೀ ಲಕ್ಷ್ಮಣ ಮಂಡಲ್ಗೇರ ರಂಗ ನಿರ್ದೇಶಕರು ರಾಯಚೂರು. ಅದೇ ರೀತಿ ನಾನು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದೇನೆ. ಈ CGK ರಂಗ ಪುರಸ್ಕಾರವನ್ನು ಶ್ರೀಮತಿ ನಿರ್ಮಲಾ ವೇಣುಗೋಪಾಲ್ ನಟಿ ಮತ್ತು ನಿರ್ದೇಶಕಿ ರಾಯಚೂರು ಇವರಿಗೆ ರಂಗ ಪುರಸ್ಕಾರ ಮಾಡಲಾಗುತ್ತದೆ. ಅದೇ ರೀತಿ ಶ್ರೀ ಡಿಂಗ್ರಿ ನರೇಶ್ ಕಲಾವಿದರು ರಂಗ ನಿರ್ದೇಶಕರು ರಾಯಚೂರು ಇವರು ಸಹ ಈ ವರ್ಷ ಇಬ್ಬರನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಅವರಿಗೆ CGK ರಂಗ ಪುರಸ್ಕಾರ ಮಾಡಲಾಗುತ್ತದೆ. ಇದರ ಅಂಗವಾಗಿ ರಂಗಗೀತೆ ನಿರ್ಮಲಾ ರಾಯಚೂರು ತಂಡದವರಿಂದ ರಂಗಗೀತೆಗಳ ಗಾಯನ, ಚಂದ್ರಕಲಾ ತಂಡ ರಾಯಚೂರು ಇವರಿಂದ ರಂಗಗೀತೆಗಳ ಗಾಯನ, ಶಾಂತಮೂರ್ತಿ ಗಬ್ಬೂರು ಇವರ ತಂಡದಿಂದ ರಂಗಗೀತೆಗಳ ಗಾಯನ, ಶ್ರೀ ವೆಂಕಟ ನರಸಿಂಹರು ಇವರಿಂದ ಜಾನಪದ ಸಂಗೀತ ಗಾಯನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕಲಾಭಿಮಾನಿಗಳು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ಕಲಾಭಿಮಾನಿಗಳಲ್ಲಿ ಈ ಸಂದರ್ಭದಲ್ಲಿ ವೆಂಕಟ ನರಸಿಂಹಲು, ರಂಗಪ್ಪ ಉಪಸ್ಥಿತರಿದ್ದರು. ನಗರದ ವಾರ್ಡ್ ನಂಬರ್ 15ರ ನೇತಾಜಿ ನಗರ ಬಡಾವಣೆಯಲ್ಲಿ ಸಾರ್ವಜನಿಕ ಶೌಚಾಲಯ ತೆರವುಗೊಳಿಸಿ ಆರೋಗ್ಯ ಕೇಂದ್ರ ನಿರ್ಮಿಸಲು ಮುಂದಾಗಿರುವುದನ್ನು ಕೈಬಿಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ನಗರದ ವಾರ್ಡ್ ನಂಬರ್ 15ರ ನೇತಾಜಿ ನಗರ ಬಡಾವಣೆಯಲ್ಲಿ ಸಾರ್ವಜನಿಕ ಶೌಚಾಲಯ ತೆರವುಗೊಳಿಸಿ ಆರೋಗ್ಯ ಕೇಂದ್ರ ನಿರ್ಮಿಸಲು ಮುಂದಾಗಿರುವುದನ್ನು ಕೈಬಿಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಮಂಗಳವಾರಪೇಟೆ, ಮೂಚಿವಾಡ, ಶೆಟ್ಟಿಬಾವಿ ಚೌಕ, ನೇತಾಜಿ ನಗರ ಬಡಾವಣೆಯ ಸಾರ್ವಜನಿಕರು ಶೌಚಾಲಯ ಬಳಕೆ ಮಾಡುತ್ತಿದ್ದು, ವೈಯಕ್ತಿಕ ಶೌಚಾಲಯ ಇಲ್ಲದೆ ಇರುವುದರಿಂದ ಸಾರ್ವಜನಿಕ ಶೌಚಾಲಯಗಳು ಅನುಕೂಲವಾಗಿವೆ. ಆದರೆ ಸದರಿ ಸ್ಥಳದಲ್ಲಿ ಆರೋಗ್ಯ ಕೇಂದ್ರ ನಿರ್ಮಾಣಕ್ಕೆ ಮುಂದಾಗಿರುವುದು ಸರಿಯಾದ ಕ್ರಮವಲ್ಲ ಎಂದು ತಿಳಿಸಿದ್ದಾರೆ. ವಾರ್ಡ್ ನಂಬರ್ 15ರ ನಗರಸಭೆ ಸದಸ್ಯರು ಈ ಕುರಿತು ವಾರ್ಡಿನ ಜನರ ಜೊತೆಗೆ ಪರಾಮರ್ಶೆ ಮಾಡಬೇಕು. ನಿರ್ಲಕ್ಷಿಸಿ ಶೌಚಾಲಯಗಳ ನೆಲಸಮಕ್ಕೆ ಮುಂದಾದಲ್ಲಿ ಸಂಘಟನೆ ಮತ್ತು ಬಡಾವಣೆಯ ನಿವಾಸಿಗಳ ನೇತೃತ್ವದಲ್ಲಿ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಮನವಿಯಲ್ಲಿ ಎಚ್ಚರಿಕೆ ನೀಡಿದ್ದಾರೆ. ಸಾರ್ವಜನಿಕ ಶೌಚಾಲಯ ಮುಂದೆ ಸಾಕಷ್ಟು ಬಯಲು ಜಾಗವಿದ್ದು ಡಾಕ್ಟರ್ BR ಅಂಬೇಡ್ಕರ್ ಸಮುದಾಯ ಭವನ ನಿರ್ಮಾಣಕ್ಕೆ ಮುಂದಾಗಬೇಕೆಂದು ಒತ್ತಾಯಿಸಿದರು. ವಾರ್ಡ್ ನಂಬರ್ 15ರ ನೇತಾಜಿ ನಗರ ಬಡಾವಣೆಯ ನಗರಸಭೆ ಸದಸ್ಯರು ಪ್ರಸ್ತುತ ಸ್ತ್ರೀಯರ ಪುರುಷರ ಸಾರ್ವಜನಿಕರ ಶೌಚಾಲಯಗಳನ್ನು ನೆಲಸಮ ಮಾಡಿ ಆರೋಗ್ಯ ಕೇಂದ್ರ ನಿರ್ಮಿಸಲು ಮುಂದಾಗಿರುತ್ತಾರೆ. ಮಾನ್ಯರೇ, ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ದಲಿತರ ಬಡಾವಣೆಯಲ್ಲಿ ನಿಜಾಂ ಸರ್ಕಾರದಿಂದಲೂ ಸ್ತ್ರೀಯರ ಪುರುಷರ ಸಾರ್ವಜನಿಕರ ಶೌಚಾಲಯಗಳಿದ್ದು, ಈ ಶೌಚಾಲಯಗಳು ಮಂಗಳವಾರಪೇಟೆ, ಮೂಚಿವಾಡ, ಶೆಟ್ಟಿಬಾವಿ ಚೌಕು, ವಿಶ್ರಾಮಲ್ಲ ಹಾಗೂ ನಮ್ಮ ನೇತಾಜಿ ನಗರ ಬಡಾವಣೆಯ ಎಲ್ಲ ಸಾರ್ವಜನಿಕರಿಗೆ ತುಂಬ ಅನುಕೂಲಕರವಾಗಿರುತ್ತದೆ. ಮನೆಗೊಂದು ಶೌಚಾಲಯವೆಂದು ನಗರಸಭೆ ವತಿಯಿಂದ ಹಲವು ಮನೆಗಳ ಖಾಲಿ ಸ್ಥಳದಲ್ಲಿ ಮಾತ್ರ ಶೌಚಾಲಯಗಳನ್ನು ನಿರ್ಮಿಸಿಕೊಟ್ಟಿರುತ್ತಾರೆ. ಇಲ್ಲಿಯ ದಲಿತ ಜನಾಂಗಕ್ಕೆ ಶೌಚಾಲಯಗಳೇ ಇರುವುದಿಲ್ಲ. ನೇತಾಜಿ ನಗರ ಬಡಾವಣೆಯ ಸಾರ್ವಜನಿಕರಿಗೆ ಆರೋಗ್ಯದ ವಿಷಯದಲ್ಲಿ ಯಾರಿಗಾದರೂ ತೊಂದರೆ ಆದ ಪಕ್ಷದಲ್ಲಿ ಹಾಗೂ ಅಮರಕೆರೆ ಲೇಔಟ್, ಮಾವಿನಕೆರೆ ಹತ್ತಿರವಿರುವುದರಿಂದ ಆರೋಗ್ಯ ಕೇಂದ್ರಗಳು ತುಂಬ ಹತ್ತಿರವಾಗಿರುತ್ತವೆ. ಸಾಕಷ್ಟು ಸಾರ್ವಜನಿಕರಿಗೆ ಅನುಕೂಲಕರವಾಗುತ್ತಿರುವ ಸಾರ್ವಜನಿಕರ ಸ್ತ್ರೀಯರ ಪುರುಷರ ಶೌಚಾಲಯಗಳು ಮುಖ್ಯವೋ ಅಥವಾ ನಿಜಾಮ ಸರ್ಕಾರದಿಂದಲೂ ಇರತಕ್ಕಂಥ ಸಾರ್ವಜನಿಕರ ಶೌಚಾಲಯಗಳನ್ನು ನೆಲಸಮ ಮಾಡಿ ಆರೋಗ್ಯ ಕೇಂದ್ರ ನಿರ್ಮಿಸಿಕೊಡುವುದು ಮುಖ್ಯವೋ ಎಂದು ವಾರ್ಡ್ ನಂಬರ್ 15ರ ನೇತಾಜಿ ನಗರ ಬಡಾವಣೆಯ ನಗರಸಭೆ ಸದಸ್ಯರು ತಮ್ಮ ಆತ್ಮವಿಮರ್ಶೆ ಮಾಡಿಕೊಳ್ಳತಕ್ಕದ್ದು. ಒಂದು ವೇಳೆ ಈ ಶೌಚಾಲಯಗಳ ತಂಟೆಗೆ ಬಂದರೆ ನಮ್ಮ ನೇತಾಜಿ ನಗರ ಬಡಾವಣೆಯ ದಲಿತ ಮುಸ್ಲಿಂ ಬಾಂಧವರು ಸೇರಿಕೊಂಡು ಹಾಗೂ ನಮ್ಮ ಮಿತ್ರ ಸಂಘಟನೆಗಳು ಕೂಡಿಕೊಂಡು ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಜಿಲ್ಲಾ ಘಟಕದ ಸಂಘಟನೆಯು ತಮ್ಮ ವಿರುದ್ಧ ಬೀದಿಗಿಳಿದು ಉಗ್ರ ಸ್ವರೂಪದಲ್ಲಿ ಹೋರಾಟ ಹಮ್ಮಿಕೊಳ್ಳಲಾಗುವುದು. ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಯವರಿಗೆ ನೀಡಿದ ಮನವಿ ಪತ್ರದಲ್ಲಿ ಕರ್ನಾಟಕ. ಈ ಸಂದರ್ಭದಲ್ಲಿ ಸಂಘಟನೆ ಜಿಲ್ಲಾ ಸಂಘಟನಾ ಸಂಚಾಲಕ ಪರಶುರಾಮ್, ನಗರ ಸಂಚಾಲಕ S. ಸುಭಾಷ್ ಸೇರಿದಂತೆ ಅನೇಕರಿದ್ದರು.
ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮಲೇರಿಯಾ ವಿರೋಧಿ ಮಾಸಾಚರಣೆ ಆಚರಣೆ ಮಾಡಲಾಯಿತು. ನಿಜಲಿಂಗಪ್ಪ ಕಾಲೋನಿಯ ಕೆಇಬಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮಲೇರಿಯಾ ವಿರೋಧಿ ಮಾಸಾಚರಣೆ ಆಚರಿಸಲಾಯಿತು. ವಿದ್ಯಾರ್ಥಿಗಳಿಗೆ ಸೊಳ್ಳೆಗಳಿಂದ ಹರಡುವ ರೋಗಗಳು ಕುರಿತು ಶ್ರೀಮತಿ ಸರೋಜಾ ಕೆ ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿಗಳು ನಿಂತ ನೀರು ಸೊಳ್ಳೆಗಳ ಉತ್ಪತ್ತಿ ತಾಣಗಳು, ಮಳೆಗಾಲದಲ್ಲಿ ಸೊಳ್ಳೆಗಳ ಹಾವಳಿ ಜಾಸ್ತಿ, ಅನಾಫಲಿಸ್ ಹೆಣ್ಣು ಸೋಂಕಿತ ಸೊಳ್ಳೆ ಕಚ್ಚುವುದರಿಂದ ಮೂಲಕ ಮಲೇರಿಯಾ ಜ್ವರ ಬರುತ್ತದೆ. ಲಕ್ಷಣಗಳು: ಈ ಅನಾಫಲಿಸ್ ಸೊಳ್ಳೆಯು ಮನುಷ್ಯನಿಗೆ ಕಚ್ಚಿದ ಬಳಿಕ ಪ್ಲಾಸ್ಮೋಡಿಯಾ ಮನುಷ್ಯನ ಯಕೃತ್ತಿನಲ್ಲಿ ತನ್ನ ಸಂತಾನ ಅಭಿವೃದ್ಧಿ ಮಾಡಿ ಸೋಂಕು ಉಂಟು ಮಾಡುತ್ತದೆ. ಕೆಂಪು ರಕ್ತದ ಕಣಗಳನ್ನು ನಾಶಪಡಿಸುತ್ತದೆ. ಸಾಮಾನ್ಯವಾಗಿ ಮಲೇರಿಯಾ ಜ್ವರವನ್ನು ಹೊಂದಿದ ವ್ಯಕ್ತಿಗಳು ತೀವ್ರ ಅನಾರೋಗ್ಯದಿಂದ ಬಳಲುತ್ತಾರೆ. ವಿಪರೀತ ಜ್ವರ, ಹಲ್ಲು ಕಚ್ಚಿಕೊಳ್ಳುವಷ್ಟು ಚಳಿ ಜೊತೆಗೆ ಮೈಕೈ ನೋವು ಸಾಮಾನ್ಯ ಸಮಸ್ಯೆಗಳಾಗಿ ಕಾಡುತ್ತವೆ. ಮೊದಲೇ ಇವುಗಳ ಬಗ್ಗೆ ಅರಿತು ಚಿಕಿತ್ಸೆ ಪಡೆದರೆ ಇವುಗಳ ಲಕ್ಷಣ ಕಂಡಲ್ಲಿ ಸಾವು ಸಂಭವಿಸುವುದನ್ನು ತಪ್ಪಿಸಬಹುದು ಎಂದು ಹೇಳಿದರು. ಬಸಯ್ಯ ಉಪಜಿಲ್ಲಾ ಆರೋಗ್ಯ ಶಿಕ್ಷಣ ಅಧಿಕಾರಿಗಳು ಮಾತನಾಡಿ ಮಳೆಗಾಲದಲ್ಲಿ ಹರಡುವ ಸಾಂಕ್ರಾಮಿಕ ರೋಗಗಳ ಕುರಿತು ಆರೋಗ್ಯ ಶಿಕ್ಷಣ ನೀಡಿದರು. ಈ ಸಂದರ್ಭದಲ್ಲಿ ಜನನ ಸಂಧ್ಯಾ, ಎಂಟಿಎಸ್ ವನಿತಾ, ಪಿಎಚ್ಸಿಒ ಐಒ ಅರುಣ್, ಆಶಾ ಕಾರ್ಯಕರ್ತೆಯರು, ಶಿಕ್ಷಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನಮ್ಮಿಂದ ನಿಮಗಾಗಿ ನಾವು ವೇದಿಕೆ ವತಿಯಿಂದ ನಿನ್ನೆ ದಿನದಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಮತ್ತು ಉರ್ದು ಶಾಲೆ ಕುನ್ನಟಗಿ ಗ್ರಾಮದಲ್ಲಿ 2024-25ರ ಸಾಲಿನಲ್ಲಿ 1ನೇ ತರಗತಿಗೆ ಪ್ರವೇಶ ಪಡೆದ ಸುಮಾರು 20ಕ್ಕೂ ಹೆಚ್ಚಿನ ಮಕ್ಕಳಿಗೆ ಉಚಿತ ಶಾಲಾ ಬ್ಯಾಗ್, ನೋಟ್ಬುಕ್, ಪೆನ್ನು, ಪೆನ್ಸಿಲ್, ನಿರುಪಾಧಿ ಕೋಮರ್ಸಿ ವಿತರಣೆ ಮಾಡಲಾಯಿತು. ನಿಮ್ಮಿಂದ ನಿಮಗಾಗಿ ನಾವು ವೇದಿಕೆ ವತಿಯಿಂದ ನಿನ್ನೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಮತ್ತು ಉರ್ದು ಶಾಲೆ ಕುನ್ನಟಗಿ ಗ್ರಾಮದಲ್ಲಿ 2024-25ರ ಸಾಲಿನಲ್ಲಿ 1ನೇ ತರಗತಿಗೆ ಪ್ರವೇಶ ಪಡೆದ ಸುಮಾರು 20ಕ್ಕೂ ಹೆಚ್ಚಿನ ಮಕ್ಕಳಿಗೆ ಉಚಿತ ಶಾಲಾ ಬ್ಯಾಗ್, ನೋಟ್ಬುಕ್, ಪೆನ್ನು, ಪೆನ್ಸಿಲ್ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ನಿರುಪಾಧಿ ಕೋಮರ್ಸಿ, ನಮ್ಮ ವೇದಿಕೆಯು ಗ್ರಾಮೀಣ ಸರ್ಕಾರಿ ಶಾಲೆಯ ಮಕ್ಕಳ ಭವ್ಯ ಭವಿಷ್ಯಕ್ಕಾಗಿ ಶ್ರಮ ಪಡುತ್ತಿದೆ. ನಮ್ಮ ವೇದಿಕೆಯ ಉದ್ದೇಶವು ಮಕ್ಕಳಿಗೆ ಮೂಲಭೂತ ಅವಶ್ಯಕತೆಗಳ ವಸ್ತುಗಳನ್ನು ವಿತರಿಸುವುದು ಹಾಗೂ ಮಕ್ಕಳು ಕಲಿಕೆಯಲ್ಲಿ ಉತ್ಸಾಹ, ಉಲ್ಲಾಸ, ಆಸಕ್ತಿಯಿಂದ ಕಲಿಯುವಂತೆ ಮಾಡುವುದು. ಮಕ್ಕಳ ಪಾಲಕ ಪೋಷಕರಿಗೆ ಮಕ್ಕಳ ವಿದ್ಯಾಭ್ಯಾಸವು ಹೊರೆ ಆಗದಂತೆ ನೋಡಿಕೊಳ್ಳುವುದಾಗಿದೆ. ಜೊತೆಗೆ ಸರ್ಕಾರಿ ಶಾಲೆಯ ಕಲಿಕೆಯ ಗುಣಮಟ್ಟ, ಪರಿಸರ ಮಹತ್ವ ಕುರಿತಾದ ಅರಿವು ಮೂಡಿಸುವುದಾಗಿದೆ ಎಂದು ತಿಳಿಸಿದರು. ಸಂಸ್ಥೆ ಏನಿದೆ, ನಿಮ್ಮಿಂದ ನಿಮಗಾಗಿ ನಾವು ಎನ್ನುವಂತ ಒಂದು ಮುಖ್ಯ ಬರಹದ ಅಡಿಯಲ್ಲಿ ಈ ಒಂದು ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ಇವತ್ತು 1ನೇ ತರಗತಿಗೆ ಪ್ರವೇಶ ಪಡೆದ ಮಕ್ಕಳಿಗೆ ನಮ್ಮ ವೇದಿಕೆ ವತಿಯಿಂದ ಅಂದ್ರೆ ನಿಮ್ಮಿಂದ ಬ್ಯಾಗ್, ಪೆನ್ನು, ಪೆನ್ಸಿಲ್ ವಿತರಣೆ ಕಾರ್ಯಕ್ರಮ ಮಾಡಬೇಕನ್ನುವಂತ ನಿಟ್ಟಿನಲ್ಲಿ ಬಂದಿದ್ದೀವಿ. ಮೊದಲನೇದಾಗಿ ಈ ಒಂದು ವೇದಿಕೆ ಮೇಲೆ ಇರತಕ್ಕಂತ ಈ ಶಾಲೆಯ ಈ ಸಂದರ್ಭದಲ್ಲಿ ಮುಖಂಡರಾದ ಅಜಿತ್ ಪಾಷಾ, ಅಯ್ಯಪ್ಪ ಮೇಟಿ, ಶರಣಪ್ಪ ಬೆರಗಿ, ಶಂಶುದ್ದೀನ್ ಸೇರಿದಂತೆ ಗ್ರಾಮದ ಹಿರಿಯ ಮುಖಂಡರು, ಶಾಲೆಯ ಆಡಳಿತ ಮಂಡಳಿ ವಿಭಾಗ ವಹಿಸಿದವು. ಶಾಲೆಯ ಆಡಳಿತ ಮಂಡಳಿ ಭಾಗವಹಿಸಿದರು. ಸಿಂಧನೂರು ನಗರದ ಆಕ್ಸ್ಫರ್ಡ್ ಪಬ್ಲಿಕ್ ಶಾಲೆಯ ಆವರಣದಲ್ಲಿ ವನಸಿರಿ ಫೌಂಡೇಶನ್ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆಯನ್ನು ಸಸಿಗಳನ್ನು ನೆಡುವ ಮೂಲಕ ಆಚರಿಸಲಾಯಿತು. ಸಿಂಧನೂರು ನಗರದ ಆಕ್ಸ್ಫರ್ಡ್ ಪಬ್ಲಿಕ್ ಶಾಲೆಯ ಆವರಣದಲ್ಲಿ ವನಸಿರಿ ಫೌಂಡೇಶನ್ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆಯನ್ನು ಸಸಿಗಳನ್ನು ನೆಡುವ ಮೂಲಕ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಕ್ಕಳಿಗೆ ಒಂದೊಂದು ಸಸಿಗಳನ್ನು ನೀಡಿ ಅವುಗಳನ್ನು ನೆಟ್ಟು ನಂತರ ಅವುಗಳ ಪಾಲನೆ ಪೋಷಣೆ ಮಾಡುವಂತೆ ಶಾಲೆಯ ಮುಖ್ಯೋಪಾಧ್ಯಾಯರಾದ ಅಜೀಜ್ ಮೇಡಂ ಅವರು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ವನಸಿರಿ ಫೌಂಡೇಶನ್ ಮಸ್ಕಿ ತಾಲೂಕು ಅಧ್ಯಕ್ಷ ರಾಜು ಪತ್ತಾರ್ ಬಳಗನೂರು, ಮುದಿಯಪ್ಪ ಹೊಸಳ್ಳಿ ಕ್ಯಾಂಪ್, ಆಕ್ಸ್ಫರ್ಡ್ ಶಾಲೆಯ ಮುಖ್ಯೋಪಾಧ್ಯಾಯ ಹಜೀಜ್, ಶಿಕ್ಷಕರಾದ ರೆಹಾನಾ ಬೇಗಂ, ಅರ್ಪಿತಾ, ನಜೀರ್, ಅಯಾಜ್, ಶಾಲೆಯ ಮಕ್ಕಳು ಉಪಸ್ಥಿತರಿದ್ದರು. ಬಿತ್ತನೆಗೆ ಬೇಕಿರುವ ಬೀಜ, ರಸಗೊಬ್ಬರ ಹೆಚ್ಚುವರಿ ದಾಸ್ತಾನು ಮಾಡಿಕೊಳ್ಳಲು ಶಾಸಕ ದದ್ದಲ್ ಬಸನಗೌಡ ಸೂಚನೆ. ವಿಜಿ ಕುಲಕರ್ಣಿ ಆಸ್ಪತ್ರೆಯಲ್ಲಿ ಗಲಾಟೆ, ಸಿಬ್ಬಂದಿ ಮೇಲೆ ಹಲ್ಲೆ.
ಪ್ರೀತಿಸಿ ಕೈಕೊಟ್ಟ ವಿನಯ ರೆಡ್ಡಿ ವಿರುದ್ಧ ಕಠಿಣ ಕ್ರಮವಾಗಲಿ ರತ್ನಮ್ಮ. ಮಾಚನೂರು ನ್ಯಾಯಬೆಲೆ ಅಂಗಡಿ ಪರವಾನಗಿ ರದ್ದಿಗೆ ಆಗ್ರಹಿಸಿ ಧರಣಿ. ಸರ್ಕಾರಿ ಭೂಮಿ ಸಾಗುವಳಿದಾರರಿಗೆ ರಕ್ಷಣೆ ನೀಡಲು ಒತ್ತಾಯಿಸಿ ಮನವಿ. ವಿವಿಧ ಜಯಂತಿಗಳ ಪೂರ್ವಭಾವಿ ಸಭೆಯಲ್ಲಿ ಅಧಿಕಾರಿಗಳಿಗೆ ಸೂಚನೆ, ಅರ್ಥಪೂರ್ಣವಾಗಿ ಆಚರಿಸಲು ಅಗತ್ಯ ಕ್ರಮ ಕೈಗೊಳ್ಳಿ. ಡಾಕ್ಟರ್ ಕೆಆರ್ ದುರ್ಗೇಶ್. ಜೂನ್ 27ರಂದು ಸಿಜಿಕೆ ಬೀದಿ ರಂಗ ದಿನ, ರಂಗ ಪುರಸ್ಕಾರ ಪ್ರಧಾನ ಕಾರ್ಯಕ್ರಮ ರಂಗಸ್ವಾಮಿ. ನೇತಾಜಿ ನಗರದಲ್ಲಿ ಸಾರ್ವಜನಿಕ ಶೌಚಾಲಯ ತೆರವು ಕೈಬಿಡಲು ಡಿಎಸ್ಎಸ್ ಮನವಿ. ಮಲೇರಿಯಾ ವಿರೋಧಿ ಮಾಸಾಚರಣೆ ಜಾಗೃತಿ ಜಾಥಾ, ಮಲೇರಿಯಾ ರೋಗ ಕುರಿತು ಜಾಗೃತಿ. ಸರ್ಕಾರಿ ಶಾಲಾ ಮಕ್ಕಳ ಸಹಾಯಕ್ಕೆ ನಿಂತ ನಿರುಪಾಧಿ ಗೋಮರ್ಸಿ. ಮತ್ತು ಆಕ್ಸ್ಫರ್ಡ್ ಶಾಲೆಯ ಚಿಣ್ಣರಿಂದ ವಿಶ್ವ ಪರಿಸರ ದಿನಾಚರಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು N150 ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. Visit KTB Jewel Palace, Udayanagar, Station Road, Raichur. Mobile 8123-535300. Sri Raghavendra Ghee. ಶ್ರೀ ರಾಘವೇಂದ್ರ ತುಪ್ಪ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. SAK ಕನ್ವೆನ್ಷನ್ ಹಾಲ್. ಬುಕ್ ನೌ ಫ್ಲಾಟ್ 50% discount. Save of the season. Wide parking areas facilities. Visit Shekhar Nagar, IB Road, Raichur.